ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ಸ್ ವಿಡಿಯೋ. ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತೆ ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಹಾಟುಳ್ಳ ತತ್ಸಮ ತದ್ಭವನ ಅಪ್ಲೋಡ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಎಕ್ಸಾಮ್ಸ್ಗೆ ಯೂಸ್ ಆಗಲಿ ಅನ್ನೋದು ಪರ್ಪಸ್ಗೋಸ್ಕರ ಸೊ ಇದು ಪಿ ಡಿ ಒ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲೂ ಇಟ್ ಮೀನ್ಸ್ KS ಯಾವುದೇ ತೊಗೊಂಡ್ರು ಸಹ ಕನ್ನಡದಲ್ಲಿ ಗ್ರಾಮರ್ ಬಗ್ಗೆ ಏನು ಕ್ವಶನ್ಸ್ ಕೇಳ್ತಾರೋ ಅದ್ರಲ್ಲಿ ನುಡಿಗಟ್ಟುಗಳನ್ನು ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲೂ ಸಹ ಹಾಟುಳ್ಳ ಏನಿದೆಯೋ ಸೊ ನುಡಿಗಟ್ಟುಗಳು ಅದರ ಒಂದು ಕಂಪ್ಲೀಟ್ ಆದಂಥ ಒಂದು ಲಿಸ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಯೂಸ್ ಅಂತೂ ಖಂಡಿತ ಎಲ್ಲರಿಗೂ ಹಾಗೆ ಆಗುತ್ತೆ. ಬೇಕಂತ ಅನ್ಸ್ಕೊಂಡವ್ರು ಒಂದು ಕಡೆ PDF ನೋಟ್ ಮಾಡ್ಕೊಳ್ಬಹುದು ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಅಥವಾ ಕೀ ಪಾಯಿಂಟ್ ಸಹ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ನುಡಿಗಟ್ಟುಗಳು ಅಂತ ನೋಡ್ತಾ ಹೋದರೆ, ಫಸ್ಟ್ಗೆ ನುಡಿಗಟ್ಟು ಅಂತ ಅಂದ್ರೇನು, ಒಂದು ವಿಶಿಷ್ಟ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಪದ ಅಂತ ಹೇಳ್ಬೋದು. ವಿಶೇಷವಾದಂಥ ಅರ್ಥವನ್ನು ಕೊಡ್ತಕ್ಕಂಥ ಅರ್ಥ ವ್ಯಾಪ್ತಿಯಲ್ಲಿ ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನಾವು ನುಡಿಗಟ್ಟುಗಳು ಅಂತ ಹೇಳ್ತೀವಿ. ನುಡಿಗಟ್ಟುಗಳಿಗೆ ನಾವು ಪಡೆನುಡಿ ಅಂತಲೂ ಸಹ ಹೇಳ್ತೀವಿ. ಪಡೆನುಡಿ, ನುಡಿಗಟ್ಟು, ಅಥವಾ ಇನ್ನೊಂದು ಹೇಳ್ತೀವಿ ವಾಗ್ಮಿತಿ ಅಂತ ಹೇಳ್ತೀವಿ. ವಾಗ್ಮಿತಿ ಸೊ ಕೇಳ್ಬೋದು, ವಾಗ್ಮಿತಿ ಮತ್ತು ವಾಗ್ದಾರೆ ಅಂತಲೇ ಹೇಳ್ತೀವಿ. ವಾಗ್ದಾರೆ, ಪಡೆನುಡಿ, ವಾಗ್ಮಿತಿ, ಪ್ರಯುಕ್ತತೆ. ಓಕೆ, ಸೊ ಈ ನುಡಿಗಟ್ಟಿಗೆ ಇರ್ತಕ್ಕಂಥ ಈ ಥರ ಅರ್ಥಗಳಂತ ಹೇಳ್ಬೋದು. ವಾಗ್ದತೆ, ಪ್ರಯುಕ್ತತೆ, ಪಡೆನುಡಿ ಮತ್ತು ವಾಗ್ಮಿತಿ ಇದೆಲ್ಲ ಬಂದು ಈ ಒಂದು ನುಡಿಗಟ್ಟಿಗೆ ಇರ್ತಕ್ಕಂಥ ಇತರ ಪದಗಳು ಅಂತಲೂ ಸಹ ಹೇಳ್ಬಹುದು. ಓಕೆನಾ. ಸೊ ಇಷ್ಟು ಬಂದು ನುಡಿಗಟ್ಟಿಗೆ ಸಂಬಂಧಪಟ್ಟಂತೆ. ಸೊ ಯಾವುದೇ ನುಡಿಗಟ್ಟುಗಳು ಏನು ಅರ್ಥವನ್ನು ಕೊಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನೋಡಿ ಈ ರೀತಿ ಇದೆ, ಅಂಗೈಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅಂಗೈಯಲ್ಲಿ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತ ಕೇಳಿದಾಗ, ಅಂಗೈನಲ್ಲಿ ಅಂತಂದರೆ ಚೆನ್ನಾಗಿ ತಿಳಿದಿರುವುದು. ಸೊ ಇಲ್ಲಿ ಇನ್ನೂ ಒಂದು ಅರ್ಥ ಬರುತ್ತೆ, ಅಂಗೈಯಲ್ಲಿ ಇರುವಂತ ಅಂದರೆ ಸೊ ಬೇರೆಯವ್ರನ್ನ ನಮ್ಮ ಅಂಗೈಯಲ್ಲಿ ಅಥವಾ ನಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ಅರ್ಥನೂ ಬರುತ್ತೆ. ಅಂಗೈನಲ್ಲಿ ಇಟ್ಕೊಂಡಿರೋದು ಅಂತ ಅಂದರೆ ಇಲ್ಲಿ ಅಂಗೈನಲ್ಲಿ ಅಷ್ಟೇ ಕೇಳೋದು, ಚೆನ್ನಾಗಿ ತಿಳಿದಿರುವುದು. ಸೊ ಆ ಪಾಯಿಂಟ್ ಕೊಟ್ಟರು ಸಹ ನೀವು ಮಾಡಬೇಕಾಗುತ್ತೆ. ಅಂಗೈನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅಂದರೆ ಬೇರೆಯವ್ರನ್ನ ಆಡಿಸ್ತಕ್ಕಂಥದ್ದು. ಇಟ್ ಮೀನ್ಸ್ ಅವರ ಜುಟ್ಟು ನಮ್ಮ ಕೈಲಿದೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ. ಓಕೆ, ಸೊ ಅಂಗೈನಲ್ಲಿ ಅಂತ ಹೇಳಿದರೆ ಚೆನ್ನಾಗಿ ತಿಳಿದಿರುವುದು ಅಂತಾಗುತ್ತೆ. ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಅಂತ ಹೇಳಿದರೆ ಬಹಳ ಭಯ ಹಾಗೂ ಎಚ್ಚರಿಕೆಗಳಿಂದ ಕೂಡಿ ಅಂತಕ್ಕಂಥದ್ದು. ಅಗ್ರ ತಾಂಬೂಲ ಅಂತ ಹೇಳಿದ್ರೆ ಅಂತರ್ಲಾಗ ಹಾಕು ಅಂದರೆ ಬಹಳ ಪ್ರಯತ್ನ ಮಾಡು. ಸೊ ತುಂಬ ಕಷ್ಟಪಡು. ಅಂತರ್ಲಾಗ ಹಾಕು ಅಂದರೆ ತುಂಬ ಕಷ್ಟಪಡ್ತಕ್ಕಂಥ, ತುಂಬ ಪ್ರಯತ್ನ ಮಾಡ್ತಕ್ಕಂಥದ್ದು. ಆ್ಯಂಡ್ ಅಗ್ರ ತಾಂಬೂಲ, ಅಗ್ರ ಅಂದರೆ ಮೊದಲ ಅಂತ ಅರ್ಥ ಬರುತ್ತೆ. ಅಗ್ರ ತಾಂಬೂಲ ಅಂದರೆ ಮೊದಲ ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಅಗ್ರಪೀಠ ಅಂದರೆ ಮುಖ್ಯ ಸ್ಥಾನ, ಮೊದಲ ಮರ್ಯಾದೆಯಿಂದ ಬರುತ್ತೆ. ಸೊ ಅಗ್ರಪೀಠ ಅಂತ ಹೇಳಿದ್ರೆ ಸ್ಥಳ ಅಂತ ಬರುತ್ತಲ್ವ, ಸೊ ಮುಖ್ಯ ಸ್ಥಾನ ಅಂತಕ್ಕಂಥದ್ದು. ಆ್ಯಂಡ್ ಅಗ್ರವೀಳ್ಯ ಅಂದರೆ ಮೊದಲ ಮರ್ಯಾದೆ. ನೋಡಿ ಇಲ್ಲಿ ಅಗ್ರ ತಾಂಬೂಲ, ಅಗ್ರಪೀಠ, ಅಗ್ರವೀಳ್ಯ, ಸೊ ಮೂರಕ್ಕೂ ಸಹ ಸೇಮ್ ಅರ್ಥ ಬರುತ್ತೆ, ಮೊದಲ ಮರ್ಯಾದೆ ಅಂತಕ್ಕಂಥದ್ದು. ಆ್ಯಂಡ್ ಅಜ್ಜನ ಕಾಲದ್ದು, ಸೊ ಇಲ್ಲಿ ಇನ್ನೂ ಒಂದು ಬರುತ್ತೆ, ಓಬಿರಾಯನ ಕಾಲದ್ದು ಅಂತಲೂ ಹೇಳ್ತಾರೆ. ಅಜ್ಜನ ಕಾಲದ್ದು ಬಹಳ ಹಳೆಯದು. ಆ್ಯಂಡ್ ಅಜ್ಜಿ ಕತೆ ಅಂತ ಹೇಳಿದರೆ ಕಟ್ಟುಕತೆ. ಅಟ್ಟಕ್ಕೇರಿಸು ಅಂದರೆ ಹೊಗಳಿ ಹುಬ್ಬಿಸು. ಅಟ್ಟಕ್ಕೇರಿಸ್ತಕ್ಕಂಥದ್ದು ಹೋಗಲಿ ಅಟ್ಟಕ್ಕೇರಿಸು ಅಂತ ಹೇಳ್ತಾರಲ್ವ, ಸೊ ಹೊಗಳಿ ಹುಬ್ಬಿಸು ಅಂತಕ್ಕಂಥದ್ದು. ಅಡಕೆಲೆ ಕೊಡು, ಬೀಳ್ಕೊಡು ಅಂದರೆ ಅಡಕೆಲೆ, ಇಟ್ ಮೀನ್ಸ್ ಊಟ ಆದಮೇಲೆ ಏನು ಅಡಕೆಲೆ ಕೊಡ್ತಾರೆ, ಇಟ್ ಮೀನ್ಸ್ ಎಲ್ಲ ಮುಗಿದ್ಮೇಲೆ ಅಂತ ಹೇಳ್ತೀವಲ್ವ. ಸೊ ಅದೇ ರೀತಿ ಬೀಳ್ಕೊಡು ಅಂದರೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಳಿಸ್ತಕ್ಕಂಥದ್ದನ್ನ ಬೀಳ್ಕೊಡು, ಇಟ್ ಮೀನ್ಸ್ ಕಳಿಸ್ತಕ್ಕಂಥದ್ದು. ಅಡಿಕೆಯಲ್ಲಿ ಕೊಡು ಅಥವಾ ಬೀಳ್ಕೊಡು ಅಥವಾ ಕಳಿಸಿಕೊಡು. ಓಕೆ. ಆ್ಯಂಡ್ ನೆಕ್ಸ್ಟು ಅಡ್ಡದಾರಿ ಹಿಡಿ ಅಂತ ಹೇಳಿದ್ರೆ ಕೆಟ್ಟ ಚಾಳಿಯಲ್ಲಿ ತೊಡಗು. ಅನ್ನ ಕಿತ್ತುಕೋ, ಜೀವನ ಮಾರ್ಗವನ್ನು ಹಾಳು ಮಾಡು. ಅನ್ನವನ್ನು ಕಿತ್ಕೊ ಅಂದರೆ ತಟ್ಟೆರ್ತಕ್ಕಂಥ ಅನ್ನ ಕಿತ್ಕೊ ಅಂತ ಅಲ್ಲ, ಅವರ ದಾರಿ ಏನಿರುತ್ತೋ, ಸೊ ಅವರ ಜೀವನ ಮಾರ್ಗಕ್ಕೆ ಏನಿರುತ್ತೋ ಅದನ್ನು ಕಿತ್ಕೊಂಡು ಆ ಒಂದು ಇದನ್ನು ಹಾಳು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅನ್ನದ ದಾರಿ ಅಂದರೆ ಬದುಕುವ ಮಾರ್ಗ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಅಂದರೆ ಬಹಳ ಅಪರೂಪವಾಗಿ. ಸೊ ನಮ್ಗೆ ಗೊತ್ತಿದೆ ಅಮಾವಾಸ್ಯೆ ಹುಣ್ಣಿಮೆ ತಿಂಗಳಿಗೆ ಬರ್ತಕ್ಕಂಥ ಒಂದೊಂದೇ ಸಾರಿ, ಸೊ ಅಲ್ಲಿಗೆ 2 ಸಾರಿ. ಸೊ ಈಗ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅಮಾವಾಸ್ಯೆ ಅಂದರೆ ಅಲ್ಲಿಗೆ 15 ದಿವಸ ಡಿಫ್ರೆನ್ಸ್ ಆಯಿತು. ಸೊ ಇಟ್ ಮೀನ್ಸ್ ಬಹಳ ಅಪರೂಪವಾಗಿ ಅಂತ. ನೆಕ್ಸ್ಟ್ ಹರೆದು ಕುಡಿಸು ಅಂತ ಹೇಳಿದ್ರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು. ಹರೆದು ಕುಡಿಸು ಅಂದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು ಅಂತ ಬರುತ್ತೆ. ಇಲ್ಲಿ ಕುಡಿಸು ಅಂತ ಹೇಳಿದಾಗ ಹೇಳಿಕೊಡು ಅಂತ ಬರುತ್ತೆ. ಹರೆದು ಕುಡಿ ಅಂತ ಹೇಳಿದಾಗ ನಾವು ಚೆನ್ನಾಗಿ ತಿಳ್ಕೊಳ್ತಕ್ಕಂಥದ್ದು. ಹರೆದು ಕುಡಿ, ನಾವು ಚೆನ್ನಾಗಿ ತಿಳ್ಕೊಳ್ತಕ್ಕಂಥದ್ದು. ಕುಡಿಸು ಅಂದರೆ ಬೇರೆಯವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು ಚೆನ್ನಾಗಿ. ಓಕೆ. ನೆಕ್ಸ್ಟ್ ಅರ್ಧ ಚಂದ್ರ ಪ್ರಯೋಗ ಮಾಡೋದ್ರೆ ಕತ್ತು ಹಿಡಿದು ನೂಕು. ತುಂಬ ಸರಿ ಕೇಳಿದರೆ ಎಕ್ಸಾಮಲ್ಲಿದ್ದು ಅರ್ಧ ಚಂದ್ರ ಪ್ರಯೋಗ ಮಾಡೋದ್ರೆ ಕತ್ತು ಹಿಡಿದು ನೂಕು ಅಂತಕ್ಕಂಥ ಅರ್ಥವನ್ನು ತಗೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ಅವತಾರ ಮುಗಿ, ಶಕ್ತಿ ಪ್ರಭಾವ ಮುಂತಾದವೆಲ್ಲ ತೀರಾ ತಗ್ಗಿ ಹೋಗ್ತಕ್ಕಂಥದ್ದು, ಸಾಯುವಂಥ ಪರಿಸ್ಥಿತಿಗೆ ಬರ್ತಕ್ಕಂಥದ್ದನ್ನ ಅವತಾರ ಮುಗಿ ಅಂತಕ್ಕಂಥ ಅರ್ಥದಲ್ಲಿ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಸೊ ಇಲ್ಲಿ ಕೊಡ್ತಕ್ಕಂಥ ನುಡಿಗಟ್ಟಿನ ಪದಕ್ಕೂ
ಅವರು ಕೊಡ್ತಕ್ಕಂಥ ಅರ್ಥಕ್ಕೂ ಒಂದು ಪದದಲ್ಲಿ ಯಾವುದೇ ಒಂದು ಸಾಮ್ಯತೆ ಇರೋದಿಲ್ಲ, ಸೇಮ್ ಪದ ಬರೋದಿಲ್ಲ. ನುಡಿಗಟ್ಟು ಮತ್ತು ಅರ್ಥ ಏನಿರುತ್ತೋ ಅದೆರಡಕ್ಕೂ ಸಹ ಸಮನಾದಂಥ ಒಂದು ಪದಗಳು ಬರೋದಿಲ್ಲ. ಸೊ ನುಡಿಗಟ್ಟು ಅಂತೇಳಿದ್ರೆ ಅದರ ಒಳ ಅರ್ಥನೇ ಬೇರೆ ಇರುತ್ತೆ, ಪದನೇ ಬೇರೆ ಇರುತ್ತೆ. ಸೊ ಅದನ್ನು ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಕೆಲವೊಂದಕ್ಕೆ ಎಕ್ಸಾಮ್ಗಳಲ್ಲಿ ಈ ಥರ ಆನ್ಸರ್ನ ನಾವು ಈಸಿಯಾಗಿ ಮಾಡ್ಬೋದು. ಏನಂತ ಹೇಳಿದ್ರೆ ನುಡಿಗಟ್ಟಿನ ಅರ್ಥನೇ ಬೇರೆ, ನುಡಿಗಟ್ಟೆ ಬೇರೆ ಇರುತ್ತೆ, ಅದರ ಒಳ ಅರ್ಥನೇ ಬೇರೆ ಇರುತ್ತೆ. ಸೊ ಪದಕ್ಕೆ ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ಗೆ ಯಾವುದೇ ರೀತಿಯ ಪದದಲ್ಲಿ ಸಾಮ್ಯತೆ ಮೀನ್ಸ್ ಸೇಮ್ ಪದಗಳು ಮೆನ್ಷನ್ ಮಾಡೋದಿಲ್ಲ. ಸೊ ಮೆನ್ಷನ್ ಆಗಿದೆ ಅಂದರೆ ಅದು ತಪ್ಪು ಆನ್ಸರು. ಓಕೆ, ಸೊ ನೋಡಿ, ಹಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ. ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ. ಸೊ ಇಲ್ಲಿ ಕೇಳ್ತಾರೆ, ಅಳಿಲು ಸೇವೆ ಅಂದರೆ ಸ್ವಲ್ಪ ಸೇವೆ ಅಥವಾ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಅಥವಾ ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡೋದಕ್ಕೆ ಕೇಳ್ತಾರೆ. ಅಳಿಲು ಮಾಡುವ ಸೇವೆ, ಸೊ ಈ ಥರ ಎಲ್ಲ ಕೇಳ್ತಾರೆ. ನೆಕ್ಸ್ಟು ಹಳೆದು ಸುರಿದು ಅಂದರೆ ಹಿಂದೆ ಮುಂದೆ ಯೋಚಿಸಿ ಅಂತಕ್ಕಂಥದ್ದು. ಆಕಾಶಕ್ಕೆ ಏಣಿ ಇಡು ಅಂದರೆ ಅಸಾಧ್ಯವಾದ ಕೆಲಸಕ್ಕೆ ಕೈಯನ್ನು ಹಾಕು. ಇಟ್ ಮೀನ್ಸ್ ಆಕಾಶಕ್ಕೆ ಏಣಿ ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ, ಸೊ ಆ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಆಕಾಶಕ್ಕೆ ಹಾರು ಅಂದರೆ ಆತ್ಮಾನಂದ ಪಡು, ಅತ್ಯಾನಂದ ಪಡು ಅಂತಕ್ಕಂಥ. ಇಟ್ ಮೀನ್ಸ್ ಜಾಸ್ತಿ ಖುಷಿಯನ್ನು ಪಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಆಕಾಶಕ್ಕೆ ಏರು ಅಂದರೆ ಹೆಚ್ಚಿನ ಆನಂದ ಪಡು, ಜಂಬ ಪಡು ಅಂತಕ್ಕಂಥದ್ದು. ಆಕಾಶದಿಂದ ಇಳಿದು ಬರು, ದೊಡ್ಡ ಗುಣಗಳಿಂದ ಕೂಡಿರುವಂತಕ್ಕಂಥದ್ದು ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಆಟ ನಡೆ ಅಂತ ಅಂದರೆ ಪ್ರಭಾವ ಬೀರು. ಆಹುತಿಯಾಗು ಅಂದರೆ ಬಲಿಯಾಗು ಅಥವಾ ನಾಶ ಆಗು ಗೊತ್ತಿರ್ತಕ್ಕಂಥದ್ದು. ಇಂದ್ರ ಚಂದ್ರ ಅನ್ನೊಂದರೆ ಅತಿಯಾಗಿ ಹೊಗಳು. ಸೊ ಇಂದ್ರ ಚಂದ್ರ ಈ ಥರ ಹೊಗಳ್ತಕ್ಕಂಥ ಪದಗಳವು. ಇಕ್ಕಳ ಹಾಕು ಅಂದರೆ ಒತ್ತಾಯದ ಪ್ರಚೋದನೆ ಮಾಡು ಅಂತ ಅರ್ಥ ಬರುತ್ತೆ. ಹಿತಿಷ್ಠಿ ಅಂದರೆ ಹಿತಿಷ್ಠಿ ಹಾಡು ಅಂತ ಹೇಳ್ತಾರೆ, ಕೊನೆ ಹಾಡು, ಮುಕ್ತಾಯ ಹಾಡು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇಲ್ಲಿಯ ಕಡ್ಡಿಯನ್ನು ಅಲ್ಲಿ ಎತ್ತಿ ಇಡದಿರು ಅಂತ ಇಟ್ ಮೀನ್ಸ್ ಯಾವುದೊಂದು ಕೆಲಸವನ್ನು ಮಾಡದೇ ಇರ್ತಕ್ಕಂಥ, ಇಲ್ಲಿನ ಕಡ್ಡಿ ಹತ್ತಾಗಿತ್ತಿಡಲ್ಲ ಅಂತ ಹೇಳಿದ್ರೆ ಕುಡಿದಿದ್ದ ಲೋಟ ಆಚೆಗಿಡಲ್ಲ ಅಂತ ಹೇಳ್ತಾರಲ್ವ. ಸೊ ಅದು ಯಾವುದೇ ಒಂದು ಕೆಲಸವನ್ನು ಮಾಡದೇ ಇರ್ತಕ್ಕಂಥ ಸೋಂಬೇರಿಗಳಿಗೆ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇಹಲೋಕದ ಯಾತ್ರೆ ಮುಗಿಸು ಅಂದರೆ ಸಾಯು ಅಂತಕ್ಕಂಥ ಅರ್ಥ ಬರುತ್ತೆ. ಉಕ್ಕಿನ ಕಡಲೆ ಅಂದರೆ ತುಂಬ ಗಹನವಾದ ಸಂಗತಿ, ಅತ್ಯಂತ ಕಠಿಣವಾದ ವಿಷಯ. ಸೊ ಕಡಲೆ ಅಂದರೆ ಅದು ತುಂಬ ಅಗಿಯೋದಕ್ಕೆ ಈಸಿ ಇರುತ್ತೆ, ಬಟ್ ಉಕ್ಕಿನ ಕಡಲೆ ಅಂತ ಹೇಳಿದಾಗ ಕಬ್ಬಿಣದ ಕಡಲೆ ಆಗಿರ್ಬೋದು, ಉಕ್ಕಿನ ಕಡಲೆ ಆಗಿರ್ಬೋದು, ಸೊ ಇದೆಲ್ಲ ಕಠಿಣವಾದಂಥ ವಿಷಯ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಉತ್ಸವ ಮೂರ್ತಿ. ತುಂಬ ಸಲ ಕೇಳಿದರೆ ಉತ್ಸವ ಮೂರ್ತಿ ಅಂದರೆ ಚೆಲುವ, ಕೆಲಸ ಮಾಡದೆ ಆಲಸ್ಯದಿಂದ ಇರ್ತಕ್ಕಂಥನು ಉತ್ಸವ ಮೂರ್ತಿ. ಸೊ ಸುಮ್ಮನೆ ಹೇಗೆ ಕೂರಿಸಿರ್ತಾರೆ ಉತ್ಸವಕ್ಕೆ ಅಂತ, ಅದು ಯಾವುದೇ ಒಂದು ಕೆಲಸ ಮಾಡಲ್ಲ, ಅಕ್ಕಪಕ್ಕದವ್ರು ಮಾಡ್ತಾ ಇರ್ತಾರೆ, ಮೂರ್ತಿ ಮಾತ್ರ ಸುಮ್ಮನೆ ಕೂತಿರುತ್ತೆ. ಸೊ ಅದೇ ರೀತಿ ಯಾವುದೇ ಒಂದು ಕೆಲಸನ ಮಾಡದೇ ಇರ್ತಕ್ಕಂಥ ಆಲಸ್ಯ ಸೋಂಬೇರಿಯರಿಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಉಪ್ಪಿಡು ಅಂದರೆ ಅನ್ನ ಹಾಕು, ವೆರಿ ಇಂಪಾರ್ಟೆಂಟು. ಉಪ್ಪಿಡು, ಅನ್ನ ಹಾಕು, ಕಾಪಾಡು ಅಂತಕ್ಕಂಥ ಅರ್ಥ ಬರುತ್ತೆ. ಉಪ್ಪಿನ ಹುಳಿ ಇಲ್ಲ, ಉಪ್ಪಿನ ಹುಳಿ ಇಲ್ಲ, ನೀರಸವಾದದ್ದು, ಸ್ವಾರಸ್ಯವಿಲ್ಲದು. ಉಪ್ಪಿಲ್ಲ ಹುಳಿ ಇಲ್ಲ ಅಂತ ಹೇಳ್ತಾರಲ್ವ, ನೀರಸವಾದದ್ದು. ಇಟ್ ಮೀನ್ಸ್ ಆಹಾರಕ್ಕೆ ಯಾವುದೇ ಒಂದು ಉಪ್ಪು ಹುಳಿ ಖಾರ ಇಲ್ಲ ಅಂದರೆ ಊಟ ಯಾವ ರೀತಿ ರುಚಿ ಇರೋದಿಲ್ವೋ ಅದೇ ರೀತಿ ಜೀವನದ್ದು ಸಹ ಅದು ನೀರಸವಾಗಿರುತ್ತೆ, ಸ್ವಾರಸ್ಯ ಇಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ. ಉಪ್ಪು ಖಾರ ಹೆಚ್ಚು, ಹಚ್ಚು ಅಂದರೆ ಇಲ್ಲದನ್ನು ಸೇರಿಸು. ನೋಡಿ, ಉಪ್ಪು ಖಾರ ಹಚ್ಚು, ಇಟ್ ಮೀನ್ಸ್ ಯಾವುದೋ ಒಂದು ವಿಷಯ ಇರುತ್ತೆ ಅದಕ್ಕೆ ಉಪ್ಪು ಖಾರ ಹಚ್ಚಿ, ಇಟ್ ಮೀನ್ಸ್ ಮಸಾಲೆ ಹಚ್ಚಿ ಅಂತಲೂ ಕೆಲವರು ಹೇಳ್ತಾರೆ, ಮಸಾಲೆಯನ್ನು ಸೇರಿಸಿ, ಒಗ್ಗರಣೆ ಸೇರಿಸಿ ಅಂತ ಎಲ್ಲ ಹೇಳ್ತಾರೆ. ಸೊ ಉಪ್ಪು ಖಾರ ಹಚ್ಚು ಅಂದರೆ ಇಲ್ಲದೇ ಇರ್ತಕ್ಕಂಥ ಇದು ಏನೋ ಒಂದು ಪಾಯಿಂಟ್ ಇರುತ್ತೆ. ಸೊ ಅದು ಸುತ್ತ ಬೇರೆ ಬೇಕಿಲ್ಲದೆ ಬೇಕಿರೋದು, ಸೊ ತುಂಬ ವಿಷಯಗಳನ್ನ ಸೇರಿಸಿ ಎಲ್ಲನೂ ಹೇಳ್ತಕ್ಕಂಥದ್ದು, ಇಲ್ಲದನ್ನು ಸೇರಿಸು. ಉಭಯ ಸಂಕಟ ಅಂದರೆ ಸಂದಿಗ್ಧ ಸ್ಥಿತಿ ಅಥವಾ ಪರಿಸ್ಥಿತಿ ಅಂತ ಹೇಳ್ಬೋದು. ಉರಿದು ಬೀಳು, ಬಹುವಾಗಿ ರೇಗ್ತಕ್ಕಂಥದ್ದು. ಉರಿ ಹೊತ್ತಿಸು, ತುಂಬ ರೇಗಿಸು, ವೈಷಮ್ಯ ಹುಟ್ಟಿಸು. ಹೆಂಜಲಿಗೆ ಕೈಯೊಡ್ಡು ಅಂದರೆ ಹಂಗಿಗೆ ಒಳಗಾಗು. ಇಟ್ ಮೀನ್ಸ್ ಬೇರೆಯವರ ಒಂದು ಹಂಗಲ್ಲಿ ಬದುಕ್ತಕ್ಕಂಥದ್ದು ಎಂಜಲಿಗೆ ಕೈಯೊಡ್ಡು. ಹೆಂಜಲು ಕೈಯಲ್ಲಿ ಕಾಗೆ ಓಡಿಸದವ ಮೀನ್ಸ್ ಜಿಪುಣ, ಕೈಯಲ್ಲಿರ್ತಕ್ಕಂಥ ಅನ್ನ ಎಲ್ಲಿ ಕಾಗೆಗೆ ಬಿದ್ದುಬಿಡುತ್ತೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ಓಡಿಸೋದೇ ಇಲ್ಲ ಎಂಜಲು ಕೈಯಲ್ಲಿ. ಸೊ ಅಂದರೆ ಜಿಪುಣ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಕ ಹುಟ್ಟಿ ಹೋಗು. ಸೊ ಎಕ್ಕ ಹುಟ್ಟಿ ಹೋಗು ಅಂದರೆ ಹಾಳಾಗು ಅಂತ ಅರ್ಥ ಬರುತ್ತೆ. ಎಡವಿದ ಕಡ್ಡಿ ಎತ್ತದಿರು, ಸೋಮಾರಿಯಾಗು. ಸೊ ಇದು ಸೇಮ್ ಅರ್ಥದಲ್ಲೇ ಬರುತ್ತೆ ಇದಕ್ಕೆ, ಯಾವುದಕ್ಕೆ ಉತ್ಸವ ಮೂರ್ತಿ ಮಾಡಿದ್ವಲ್ಲ ಸೊ ಅದಕ್ಕೆ. ಮತ್ತು ಇನ್ನೊಂದು ಯಾವುದು ಹೇಳಿದ್ವಲ್ವ, ಇಲ್ಲಿಯ ಕಡ್ಡಿಯನ್ನು ಅಲ್ಲಿ ಎತ್ತಿಡದಿರು. ಸೊ ಅದು ಸೇಮ್ ಬರುತ್ತೆ. ಎಡವಿದ ಕಡ್ಡಿ ಎತ್ತದಿರು ಅಂತಕ್ಕಂಥದ್ದು. ಆ್ಯಂಡ್ ಎತ್ತಂಗಡಿಯಾಗು ಅಂತ ಹೇಳಿದ್ರೆ ವರ್ಗವಾಗು, ದಿವಾಳಿ ತೆಗೆ ಅಂತಕ್ಕಂಥದ್ದು. ಎತ್ತಿದ ಕೈ ಬಂದು ಪ್ರವೀಣ ಅಂದರೆ ಎತ್ತಿದ ಕೈ ಅಂದರೆ ಯಾವುದೇ ಒಂದು ವಿಷಯಕ್ಕಾಗಿರ್ಬೋದು, ಸೊ ಕೊಡೋದಕ್ಕಾಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ವಿಷಯ ತಿಳ್ಕೊಳ್ಳೋದಕ್ಕಾಗಿರ್ಬೋದು ಎತ್ತಿದ ಕೈ, ಒಂದು ಕೆಲಸ ಮಾಡೋದ್ರಲ್ಲಾಗಿರ್ಬೋದು. ಸೊ ಎತ್ತಿದ ಕೈ ಅಂತ ಹೇಳ್ತೀವಿ, ಪ್ರವೀಣ. ಆ್ಯಂಡ್ ನೆಕ್ಸ್ಟು ಎತ್ತಿದವರ ಕೈ ಗೂಸು, ಸ್ವಬುದ್ಧಿ ಇಲ್ಲದವನು. ಸೊ ಕೈ ಗೂಸು ಅಂತ ಹೇಳಿದಾಗ ಬೇರೆಯವರ ಒಂದು ಕೈ ಕೆಳಗಡೆ ಇರ್ತಕ್ಕಂಥದ್ದು ಸ್ವಬುದ್ಧಿ ಇಲ್ಲದವ. ಎದುರು ಹಾಕಿಕೊಳ್ಳು ಅಂದರೆ ವಿರೋಧ ಕಟ್ಟಿಕೊಳ್ಳು.
ಎದೆ ಗಟ್ಟಿ ಮಾಡಿಕೊಳ್ಳು ಅಂದರೆ ಧೈರ್ಯ ತಂದುಕೊಳ್ಳು. ಎದೆ ತಟ್ಟಿ ಹೇಳು ಅಂದರೆ ಧೈರ್ಯದಿಂದ ಹೇಳ್ತಕ್ಕಂಥದ್ದು. ಎದೆ ತುಂಬಿ ಬರು ಅಂದರೆ ಭಾವೋದ್ವೇಗ ಉಂಟಾಗ್ತಕ್ಕಂಥದ್ದು. ಎದೆ ಭಾರವಾಗು ಅಂದರೆ ದುಃಖವಾಗ್ತಕ್ಕಂಥದ್ದು. ಸೊ ಮನಸ್ಸು ಅಥವಾ ಎದೆ ಭಾರವಾಗು ಅಂತ ಹೇಳ್ತಾರೆ, ದುಃಖವಾಗುವಂತಕ್ಕಂಥದ್ದು. ಎದೆ ಮಾಡು ಅಂದರೆ ಸಾಹಸ ಮಾಡು ಅಂತಕ್ಕಂಥದ್ದು. ಸೊ ನೋಡಿ ಅರ್ಥ ಎಷ್ಟಿದೆ ಅಂತ. ಎದೆ ಗಟ್ಟಿ ಮಾಡ್ತಕ್ಕಂಥದ್ದು, ತಟ್ಟಿ ಹೇಳ್ತಕ್ಕಂಥದ್ದು, ತುಂಬಿ ಬರ್ತಕ್ಕಂಥದ್ದು, ನೋಡಿ ತುಂಬಿ ಬರು ಅಂದರೆ ಭಾವೋದ್ವೇಗ, ಭಾರವಾಗು ಅಂದರೆ ದುಃಖವಾಗು, ಎದೆ ಮಾಡು ಅಂದರೆ ಸಾಹಸ ಮಾಡು, ಎದೆಯ ಮೇಲಿನ ಭಾರ ಇಳಿದ್ರೆ ಹೊಣೆಗಾರಿಕೆ ಕಡಿಮೆ ಆಗುವಂತಕ್ಕಂಥದ್ದು. ಓಕೆ, ಎದೆಯ ಮೇಲೆ ಕುಳಿತುಕೊ ಅಂದರೆ ಮೇಲ್ವಿಚಾರಣೆ ನಡೆಸಿ ಕೆಲಸ ತೆಗೆದುಕೊಳ್ಳು, ಅತಿ ಅವಸರ ಪಡಿಸು. ಹೇಳ್ತಾ ಇದ್ದು ಎದೆ ಮೇಲೆ ಕುಳಿತುಕೊಂಡು ಕೆಲಸ ಮಾಡಿಸೋದ್ರೆ ಇಟ್ ಮೀನ್ಸ್ ಅವಸರ, ಬೇಗ 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 ಆಗಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಎದೆಯ ಮೇಲೆ ಕೈ ಇಟ್ಟು ಹೇಳು, ಪ್ರಮಾಣ ಮಾಡಿ ಹೇಳು ಅಂತ ಹೇಳ್ತಾರೆ ಅಲ್ವಾ. ಸೊ ಹೆಮ್ಮೆ ತಮ್ಮಣ್ಣ ಅಂದರೆ ಮಂದ ಬುದ್ಧಿಯವ. ಎರಡು ನಾಲಿಗೆ ಅಂದರೆ ಒಂದೊಂದು ಸಲ ಒಂದೊಂದು ರೀತಿ ಹೇಳ್ತಕ್ಕಂಥವನು. ಓಕೆ, ನೆಕ್ಸ್ಟ್ ಎರಡು ಬಗೆ ಅಂದರೆ ದೋಹವನ್ನು ಮಾಡ್ತಕ್ಕಂಥದ್ದು, ಭೇದ ಮಾಡು. ಎರಡೆಣಿಸು, ದ್ರೋಹವನ್ನು ಚಿಂತಿಸು, ಸೇಮ್ ಅರ್ಥ ಬರುತ್ತೆ. ಎರಡು ಬಗೆ ಎರಡೆಣಿಸು. ಎಲ್ಲರ ಬಾಯಲ್ಲೂ ಇರು ಅಂದರೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸೊ ಎಲೆ ಎಂಜಲು ಮಾಡು ಅಂದರೆ ನೆಪ ಮಾತ್ರಕ್ಕೆ ಊಟವನ್ನು ಮಾಡೋದು, ತುಂಬ ಇಂಪಾರ್ಟೆಂಟ್ ನೋಡಿ. ಎಲೆ ಎಂಜಲು ಮಾಡು ಅಂದರೆ ನೆಪ ಮಾತ್ರಕ್ಕೆ ಊಟವನ್ನು ಮಾಡ್ತಕ್ಕಂಥದ್ದು. ಸೊ ಎಳ್ಳಷ್ಟು ಮೀನ್ಸ್ ಅತ್ಯಲ್ಪ, ಇದು ಸಹ ಕೇಳಿದರೆ. ಎಳ್ಳು ನೀರು ಬಿಡು ಅಂದರೆ ಶಾಶ್ವತವಾಗಿ ಋಣವನ್ನು ಕಳೆದುಕೊಳ್ಳತಕ್ಕಂಥದ್ದು, ಕೈ ಬಿಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಏತಿ ಎಂದರೆ ಪ್ರೀತಿ ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಕ್ಕಂಥದ್ದು. ಏತಿ ಎಂದರೆ ಪ್ರೀತಿ. ಆ್ಯಂಡ್ ನೆಕ್ಸ್ಟ್ 7ನೇ ತಿಂಗಳಲ್ಲಿ ಹುಡ್ತವ ಅಂದರೆ ಅವಸರ ಪಡೋದು, ತುಂಬ ಇಂಪಾರ್ಟೆಂಟು. 7ನೇ ತಿಂಗಳಲ್ಲಿ ಹುಡ್ತವ ಅಂದರೆ 9 ತಿಂಗಳಲ್ಲಿ ಮಕ್ಕಳು ಹುಟ್ಟೋದು. ಸೊ 7ನೇ ತಿಂಗಳಲ್ಲಿ ಹುಡ್ತವನೆ ಅಂತಂದರೆ ಬೇಗ ಹುಡ್ತವನೆ, ಸೊ ಬೇಗ ಅವಸರ, ಎಲ್ಲದಕ್ಕೂ ಆತುರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 7 ಕೆರೆಯ ನೀರು ಕುಡಿದವ ಅಂದರೆ ಬಹಳ ಅನುಭವಶಾಲಿ. ಆ್ಯಂಡ್ ನೆಕ್ಸ್ಟ್ ಒಂಟಿ ಕಾಲಿನ ಮೇಲೆ ನಿಲ್ಲು ಅಂದರೆ ಬಹಳ ಕಾತರದಿಂದ ಇರ್ತಕ್ಕಂಥ, ಕುತೂಹಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಕಾತರದಿಂದ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂದರೆ ಪಕ್ಷಪಾತ ಮಾಡ್ತಕ್ಕಂಥದ್ದು. ಸೊ ಒಬ್ರಿಗೊಂದು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕಾಲ ಒಳಗೆ ಒಂದು ಕಾಲು ಹೊರಗೆ ಅಂದರೆ ಸೇಮ್ ಇರಲಿ. ಒಂಟಿ ಕಾಲ ಮೇಲೆ ನಿಲ್ಲು ಅಂತ ಏನಿರುತ್ತೋ ಸೊ ಅದು ಗಡಿಬಿಡಿಯಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಯಾವ ಪಕ್ಷಕ್ಕೂ ಸೇರದವರು ಅಂತ ಬರುತ್ತೆ. ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ ಅಂದರೆ ಸೊ ಒಳಗೂ ಇಲ್ಲ ಹೊರಗೂ ಇಲ್ಲ, ಯಾವ ಪಕ್ಷಕ್ಕೂ ಸೇರಿದವ್ರು ಅಲ್ಲ. ಒಗ್ಗರಣೆ ಹಾಕು ಅಂದರೆ ಅತಿಶಯವಾಗಿ ಹೇಳು, ಇಲ್ಲದಿರುವುದನ್ನು ಬೆರೆಸಿ ಹೇಳು. ಆ್ಯಂಡ್ ನೆಕ್ಸ್ಟ್ ಒಡಕು ಬಾಯಿ, ಇದು ಇಂಪಾರ್ಟೆಂಟು. ವಿವೇಕವಿಲ್ಲದೆ ಮಾತನಾಡುವುದು, ಯಾವುದನ್ನು ಉಳಿಸಿಕೊಳ್ಳದೆ ಆಡುವವನು. ಇಟ್ ಮೀನ್ಸ್ ಏನೇನು ಬರುತ್ತೆ ಎಲ್ಲನೂ ಒದರುತ್ತಾ ಇರೋದೇನೆ. ಆ್ಯಂಡ್ ನೆಕ್ಸ್ಟ್ ಒಡಕು ಹಣೆಯವ, ವೆರಿ ಇಂಪಾರ್ಟೆಂಟು. ದುರದೃಷ್ಟವಂತ, ಹತಭಾಗ್ಯ. ಓಕೆ, ಒಣಜಂಬ ಅಂದರೆ ವ್ಯರ್ಥ ಅಹಂಕಾರ, ಒಣಜಗಳ ನಿಷ್ಫಲ ಹೋರಾಟ, ಒಣ ಪಾಂಡಿತ್ಯ, ರಸಗ್ರಹಣ ಮಾಡಿದ ಪಾಂಡಿತ್ಯ, ಒಣ ಹರಟೆ, ಪೊಳ್ಳು ಮಾತುಗಳಿಂದ ಕೂಡಿದ ಹರಟೆ, ಉಪಯೋಗವಿಲ್ಲದ ಹರಟೆ, ಹೊರಗೆ ಹಚ್ಚು, ಚೆನ್ನಾಗಿ ಪರೀಕ್ಷಿಸು, ಓಂ ಪ್ರಥಮ, ಮೊತ್ತ ಮೊದಲು, ಓಗುಡು, ಪ್ರತ್ಯುತ್ತರ ಕೊಡುತ್ತವ ಒಪ್ಪಿಗೆ ಸೂಚಿಸು, ಓ ನಾಮ, ಪ್ರಾರಂಭದ ಪಾಠ, ಓಬಿರಾಯನ ಕಾಲ, ಬಹಳ ಪ್ರಾಚೀನ ಕಾಲ. ಆ್ಯಂಡ್ ನೆಕ್ಸ್ಟ್ ಕಂಕಣಬದ್ಧನಾಗು, ಸಂಕಲ್ಪ ಮಾಡು. ಕಂತೆ ಪುರಾಣ, ಯಾರಿಗೂ ಬೇಡವಾದ ಹಳೆಯ ವಿಚಾರ. ಕಂತೆ ಬಿಚ್ಚು, ಹಳೆಯ ಮತ್ತು ಸುಳ್ಳಾದ ವಿಷಯಗಳನ್ನು ಹೇಳತೊಡಗು. ಕಂಬಿ ಕೀಳು ಅಂದರೆ ಸೊ ವೆರಿ ಇಂಪಾರ್ಟೆಂಟು, ಓಡಿ ಹೋಗು. ಸೊ ಇದು ತುಂಬ ಸರಿ ಕೇಳಿದ್ದಾರೆ. ಕಗ್ಗಂಟು ಅಂದರೆ ಬಗೆಹರಿಸಲಾಗದ ಸಮಸ್ಯೆ, ಇದು ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಕಚ್ಚೆ ಕಟ್ಟು ಅಂದರೆ ಸಿದ್ಧನಾಗು ಅಂತಕ್ಕಂಥದ್ದು. ಕಟ್ಟಿಟ್ಟ ಬುತ್ತಿ ಅಂದರೆ ಅನುಭವಿಸಲೇಬೇಕಾಗಿರುವುದು. ಸೊ ಇದರ ಒಂದು ಇದಿಲ್ಲ. ಕಟ್ಟಿಟ್ಟ ಬುತ್ತಿ ಅಂದರೆ ಅನುಭವಿಸಲೇಬೇಕಾಗಿರುವುದು. ಸೊ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಟ್ಟುಕತೆ ಅಂತ ಹೇಳಿದರೆ ಸೊ ಕಟ್ಟುಕತೆ ಒಂದು ಸುಳ್ಳು ಮಾತು, ಸುಳ್ಳು ಪ್ರಸಂಗ ಅಂತ ಬರುತ್ತೆ. ಕಟ್ಟೆ ಪುರಾಣ, ಕಾಡು ಹರಟೆ, ವ್ಯರ್ಥ ಚರ್ಚೆ. ಓಕೆ, ಕಡಿದು ತೋರಣ ಕಟ್ಟು ಅಂದರೆ ಶಿಕ್ಷಿಸು, ವೆರಿ ಇಂಪಾರ್ಟೆಂಟು. ಕಡಿವಾಣ ಹಾಕು, ಹತೋಟಿಯಲ್ಲಿಡು. ಕಣಕ್ಕೆ ಇಳಿ ಅಂದರೆ ಕರೆಗೆ ಸಿದ್ಧನ, ಇಟ್ ಮೀನ್ಸ್ ಹೋರಾಟಕ್ಕೆ ರೆಡಿ ಆಗ್ತಕ್ಕಂಥದ್ದು. ಕಣಕ್ಕೆ ಇಳಿ, ಓಕೆ ಆಯಿತು. ಕಣ್ಣು ಆಡಿಸು ಅಂದರೆ ಸ್ಥೂಲವಾಗಿ ಪರಿಶೀಲಿಸು, ಮೇಲಕ್ಕೆ ನೋಡ್ತಕ್ಕಂಥದ್ದು. ಕಣ್ಣಿಗೆ ಮಣ್ಣೆರಚು ಅಂದರೆ ಮೋಸ ಮಾಡು. ಕಣ್ಣಿಗೆ ಹಬ್ಬವಾಗು ಅಂದರೆ ನೋಡಿ ಬಹಳ ಸಂತೋಷವನ್ನು ಪಡ್ತಕ್ಕಂಥದ್ದು. ಕಣ್ಣಿಗೆ ಹೊಡೆ ಅಂದರೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳು. ಓಕೆ, ಕಣ್ಣಿನಲ್ಲಿ ಎಣ್ಣೆ ಹಾಕಿ ನೋಡು ಅಂದರೆ ಜಾಗರೂಕತೆಯಿಂದ ನೋಡು, ಹುಡುಕು, ಸೂಕ್ಷ್ಮವಾಗಿ ಪರಿಶೀಲಿಸು. ಇದು ಸಹ ಸುಮಾರು ಸರಿ ಕೇಳಿದ್ದಾರೆ. ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು, ಬಹಳ ಎಚ್ಚರಿಕೆಯಿಂದ ನೋಡು. ಸೊ ನೋಡಿ, ಎಣ್ಣೆ ಹಾಕಿ ನೋಡು ಅನ್ನೋದು, ಕಣ್ಣಿಟ್ಟು ನೋಡು, ಇವೆಲ್ಲ. ಸೊ ಎಣ್ಣೆ ಹಾಕಿದರೆ ಜಾಗರೂಕತೆಯಿಂದ ನೋಡ್ತಕ್ಕಂಥದ್ದು ಅಥವಾ ಸೂಕ್ಷ್ಮವಾಗಿ ನೋಡ್ತಕ್ಕಂಥದ್ದು. ಕಣ್ಣಿಟ್ಟು ನೋಡು ಅಂದರೆ ಬಹಳ ಎಚ್ಚರಿಕೆಯಿಂದ ನೋಡ್ತಕ್ಕಂಥದ್ದು. ಎರಡಕ್ಕೂ ಡಿಫ್ರೆನ್ಸ್ ಇರಲಿ. ಕಣ್ಣಿನಲ್ಲಿ ರಕ್ತ ಬರುವುದರೆ ಬಹಳ ಯಾತನೆಯಾಗುವಂಥ. ಕಣ್ಣಿನಿಂದ ಕೆಂಡಕಾರು, ಬಹಳ ಸಿಟ್ಟಾಗು. ಕಣ್ಣೀರಿನಲ್ಲಿ ಕೈ ತೊಳೆ, ಬಹಳ ದುಃಖವನ್ನು ಕಷ್ಟವನ್ನು ಅನುಭವಿಸು ಅಂತ ಅರ್ಥ ಬರುತ್ತೆ. ಕಣ್ಣು ಬಿಡು ಅಂದರೆ ಮಿಡುಕಾಡು, ಓಡಾಡು. ಕಣ್ಣು ಕೀಳು, ನೋಟವನ್ನು ಬೇರೆಡೆಗೆ ಬದಲಿಸುವಂಥ ಅರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಣ್ಣು ಕೆಂಡ ಮಾಡಿದ್ರೆ ಬಹಳ ಸಿಟ್ಟಾಗು.
ನೆಕ್ಸ್ಟ್ ಕಣ್ಣು ಕೆಂಪಾಗು, ಕೋಪ ಉಂಟಾಗು, ಕಣ್ಣುಗುಡ್ಡೆ ಮೇಲಕ್ಕೆ ಸಿಕ್ಕಿಕೊಳ್ಳು, ಕಷ್ಟಕ್ಕೆ ಸಿಕ್ಕಿಕೊಳ್ಳು, ಕಣ್ಣುಗುಡ್ಡೆ ಮೇಲೆ ಹೋಗು, ಬಹಳ ಕಷ್ಟವಾಗು. ಓಕೆ, ಕಣ್ಣು ತಪ್ಪಿಸು ಅಂದರೆ ಮರೆಯಾಗು, ಕಣ್ಣು ತಾಗು, ದೃಷ್ಟಿಯಾಗು. ಈಗ ಹೇಳ್ತಾರೆ ಕಣ್ಣು ತಾಗು ಅಂದರೆ ಬೇರೆ ಕಣ್ಣು ತಾಕ್ತು, ದೃಷ್ಟಿ ಆಯಿತು ಅನ್ನೋದಕ್ಕೋಸ್ಕರ. ಸೊ ಕಣ್ಣು ತಿರುಗು ಅಂದರೆ ಗಮನ ಹರಿಸು ಬೇರೆ ಕಡೆ ಅಂತ. ಕಣ್ಣು ಬಿಡು ಅಂದರೆ ಹುಟ್ಟು, ಹಾಯ ತೋರಿಸು, ಲಕ್ಷ್ಯದಲ್ಲಿ ತಂದುಕೊಳ್ಳು, ಕಣ್ಣು ಬೀಳು, ಲಕ್ಷ್ಯ ಬೀಳು, ಕಣ್ಣು ಮುಚ್ಚಿ, ಹಿಂದೆ ಮುಂದೆ ನೋಡದೆ, ಕಣ್ಣು ಮುಚ್ಚು, ಸಾಯು, ಕಣ್ಣುರಿ, ಅಸೂಯೆ, ಹೊಟ್ಟೆ ಕಿಚ್ಚು, ಕಣ್ಣು ಹಾಕು, ಆಶಿಸು, ಕಣ್ಣು ಹಾಯಿಸು, ಮೇಲಕ್ಕೆ ನೋಡು, ಸ್ಥೂಲವಾಗಿ ಪರಿಶೀಲಿಸು, ಕಣ್ಣೊರೆಸು, ಸಮಾಧಾನ ಮಾಡು, ಕಣ್ಮಣಿ, ಪ್ರೀತಿಪಾತ್ರನಾದದ್ದು, ಕತ್ತರಿ ಹಾಕು, ಕದಿ ಕಿತ್ತುಕೋ, ಕತ್ತಿ ಕಟ್ಟು, ಯುದ್ಧಕ್ಕೆ ಸಿದ್ಧವಾಗು, ವೆರಿ ಇಂಪಾರ್ಟೆಂಟು, ಕತ್ತಿ ಮಸೆ, ಹಾಗೆ ಸಾಧಿಸು, ಮತ್ತು ಕತೆ ಮುಗಿಯಿಂದ ಶಕ್ತಿ ಪ್ರಭಾವ ಮುಂತಾದ್ದು ನಾಶ ಆಗ್ತಕ್ಕಂಥದ್ದು. ನೆಕ್ಸ್ಟು ಕತ್ತೆ ದುಡಿದ ಅಂದರೆ ವಿಪರೀತ ಕೆಲಸ. ಸೊ ಕತ್ತೆ ಮಾಡ್ತಕ್ಕಂಥ ಕೆಲಸ ಯಾವುದಕ್ಕೂ ಇಲ್ಲ ಅಂದರೆ ಇಟ್ ಮೀನ್ಸ್ ಅದು ಎಷ್ಟೇ ಕಷ್ಟಪಟ್ಟರು ಸಹ ಅದಕ್ಕೆ ಅಂತ ಯಾವುದೇ ಒಂದು ಯೂಸಸ್ಸು ಇಲ್ಲ. ಕತ್ತೆ ದುಡ್ದು ವಿಪರೀತ ಕೆಲಸ ಮಾಡು. ಕನಸಿನ ಗಂಟು ಅಂದರೆ ಅಲಭ್ಯವಾದದ್ದು, ಇಟ್ ಮೀನ್ಸ್ ಅದು ಕೈಗೆ ಸಿಗದೇ ಇರ್ತಕ್ಕಂಥದ್ದು, ಅಲಭ್ಯವಾದದ್ದು. ಕನಸಿನ ಗೋಪುರ, ಭ್ರಮೆ ಅಥವಾ ಫಲಿಸದ ಆಸೆ. ಕನ್ನಡಿಯೊಳಗಿನ ಗಂಟು ಅಲಭ್ಯವಾದ, ಇದು ಅಷ್ಟೇ ಕನಸಿನ ಗಂಟು, ಕನ್ನಡಿಯೊಳಗಿನ ಗಂಟು ಎರಡು ಒಂದೇ. ಕಪಾಲ ಮೋಕ್ಷ ಅಂದರೆ ಕೆನ್ನೆಗೆ, ಇಟ್ ವೆರಿ ಇಂಪಾರ್ಟೆಂಟು. ಕಬ್ಬಿಣದ ಕಡಲೆ, ಸಾಲ ನೋಡಿದ್ವಿ ಅಲ್ವಾ, ಉಕ್ಕಿನ ಕಡಲನ್ನು ನೋಡಿದ್ವಿ, ಕಬ್ಬಿಣದ ಕಡಲನ್ನು ಕೊಟ್ಟರು. ಇಟ್ ಮೀನ್ಸ್ ಅತ್ಯಂತ ಕಠಿಣವಾದ ವಿಷಯ ಅಂತ ಹೇಳಬಹುದು. ಕರುಳು ಕತ್ತರಿಸುವ ಅಂತ ಹೇಳಿದ್ರೆ ಮನಸ್ಸಿಗೆ ತೀಕ್ಷ್ಣವಾದ ನೋವನ್ನು ಉಂಟು ಮಾಡುವ ಅಂತ ಅರ್ಥ. ಕರುಳು ಕಿತ್ತು ಬರೋಂದರೆ ಬಹಳ ದುಃಖವಾಗು. ಕರುಳು ಹಿಂಡು ಅಂದರೆ ಬಹಳ ಸಂಕಟವಾಗು. ಕಲ್ಲು ಮನಸ್ಸು ಅಂತಂದರೆ ಕಠಿಣ ಮನಸ್ಸು. ಕಲ್ಲು ಹಾಕು, ವಿಘ್ನವನ್ನು ಉಂಟು ಮಾಡು. ಕಸದ ಬುಟ್ಟಿಯಲ್ಲಿ ಹಾಕು, ಅಲಕ್ಷಿಸು, ತಿರಸ್ಕರಿಸು. ಕಾಮಾಲೆ ಕಣ್ಣಿಂದ ನೋಡು ಅಂದರೆ ಸಹಜವಲ್ಲದ ದೃಷ್ಟಿಯಿಂದ ನೋಡು. ಕಾಲಾಡು, ತಿರುಗಾಡು, ಸುತ್ತಾಡು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡೋಗು ಅಂತ ಅರ್ಥ ಬರುತ್ತೆ. ಕಾಲು ಕಟ್ಟು ಮೀನ್ಸ್ ಯಾಚಿಸು, ದೈನ್ಯದಿಂದ ಕೇಳು. ಕಾಲು ಕೀಳು ಅಂದರೆ ಹೊರಡು. ಕಾಲಿಗೆ ಬುದ್ಧಿ ಹೇಳು ಅಷ್ಟೇ. ಕಾಲು ಕೀಳು ಅಂದರೆ ಹೋಗ್ತಕ್ಕಂಥದ್ದು, ಓಡ್ತಕ್ಕಂಥದ್ದು. ನೆಕ್ಸ್ಟ್ ಕಾಲು ಕೀಳು, ಕಾಲು ತೆಗೆ, ಕಾಲಾಡು, ಇದೆಲ್ಲ ಒಂದೇ ಅರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾಲೂರು ಅಂದರೆ ನೆಲೆಯಾಗಿ ನಿಲ್ಲು ಅಂತಕ್ಕಂಥದ್ದು. ಕಾಲೂರು ನೆಲೆಯಾಗಿ ನಿಲ್ತಕ್ಕಂಥದ್ದು. ನೆಕ್ಸ್ಟ್ ಕಾಲು ಎಳೆದುಕೊಂಡು ಹೋಗು, ನಿಧಾನವಾಗಿ ನಡೆ. ಕಾಸಿಗೂ ಕಡೆ ಅಂದರೆ ಅಪ್ರಯೋಜಕ. ಕಾಸಿಗೊಂದು ಕೊಸರಿಗೆರಡು, ಬಹಳ ಅಗ್ಗವಾಗು. ಕಿಡಿಕಾರು, ಸಿಟ್ಟಿಗೇಳು. ಕಿರು ಬೆರಳಲ್ಲಿ ಕುಣಿಸು ಅಂದರೆ ಹೇಳಿದಂತೆ ಕೇಳುವಾಗೆ ಮಾಡು. ಕಿವಿ ಕಚ್ಚು, ಚಾಡಿ ಹೇಳು. ಕಿವಿ ಕೊಟ್ಟು ಕೇಳು, ಗಮನವಿಟ್ಟು ಕೇಳು. ಕಿವಿ ಕೊಡು, ತಲ್ಲೀನತೆಯಿಂದ ಕೇಳು. ಕಿವಿಗೆ ಬೀಡು, ಆಕಸ್ಮಿಕವಾಗಿ ಕೇಳು. ಕಿವಿಗೆ ಆಕಸ್ಮಿಕವಾಗಿ ಬೀಳ್ತು ಅಂತ ಹೇಳ್ತಾರಲ್ಲ, ಸೊ ಕಿವಿಗೆ ಬಿದ್ದಿದ್ದು. ನೆಕ್ಸ್ಟ್ ಕಿವಿಗೆ ಹಬ್ಬವಾಗುವುದು, ಕೇಳಿ ಸಂತೋಷ ಉಂಟಾಗು. ಕಿವಿ ನೆಟ್ಟಗಾಗು, ಕೇಳುವ ಆಸಕ್ತಿ ಹೆಚ್ಚಾಗು. ಕಿವಿಯ ಮೇಲೆ ಹಾಕಿಕೊಳ್ಳು ಅಂದರೆ ಸರಿಯಾಗಿ ಕೇಳಿಸ್ಕೊ ಅಂತ. ನೆಕ್ಸ್ಟ್ ಕುಡಿದ ನೀರು ಹಲ್ಲಾಡದೆ, ಇಟ್ ಮೀನ್ಸ್ ಏನು ತೊಂದರೆ ಆಗದೆ ಅಂತ ಅರ್ಥ ಬರಲ್ಲ. ಕುಡಿದ ನೀರು ಹಲ್ಲಾಡದೆ ಅಂತ ಹೇಳಿದರೆ ಅಲ್ಲಿ ಯಾವುದೇ ಒಂದು ಕೆಲಸ ಮಾಡಲ್ಲ ಅನ್ನೋ ಒಂದು ಸೋಂಬೇರಿನ ಅರ್ಥದಲ್ಲೂ ಸಹ ಬರುತ್ತೆ ಅದು. ನೆಕ್ಸ್ಟ್ ಕುತ್ತಿಗೆ ಕುಯ್ಯಿ ಅಂದರೆ ಮೋಸ ಮಾಡು. ಕುತ್ತಿಗೆ ಕಟ್ಟಿಕೊ ಅಂದರೆ ಹೊಣೆ ಹೊತ್ತುಕೋ, ಮದುವೆಯಾಗು. ಸೊ ಮದುವೆಯಾಗು ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಣೆಯನ್ನು ಹೊತ್ತುಕೋ ಅಂತಕ್ಕಂಥದ್ದು ಕಾಮನ್ ಆಗಿ ಅದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಕುರುಡು ನಂಬಿಕೆ ಬಂದು ವಿವೇಕವಿಲ್ಲದ ನಂಬಿಕೆ. ನೆಕ್ಸ್ಟ್ ಕೂದಲು ಕೊಂಕದಿರು ಅಂತ ಹೇಳಿದರೆ ಕೆಡುಕಾಗದಿರು. ಕೂಪ ಮಂಡೂಕ ಅಂದರೆ ಸಂಕುಚಿತ ವಿಚಾರವುಳ್ಳ. ಇದು ತುಂಬ ಸರಿ ಕೇಳಿದ್ದಾರೆ. ಕೂಪ ಮಂಡೂಕ, ಸಂಕುಚಿತ ವಿಚಾರವುಳ್ಳ. ಕೈ ಹಿಡು, ವಂಚಿಸು. ಕೈ ಕಚ್ಚು, ನಷ್ಟವಾಗು. ಕೈ ಕಟ್ಟಿಕೊಡು, ನಿರುಪಾಯನಾಗು. ಕೈ ಕಟ್ಟು, ನಿಯಂತ್ರಿಸು. ಕೈ ಕಾಲು ಬಿಡು, ಧೈರ್ಯಗೆಡು. ಓಕೆ, ಕೈ ಕೊಡು, ಮೋಸ ಮಾಡು. ಕೈಗೆ ಕರಟ ಕೊಡು, ತೀರ ಬಡವನಾಗಿ ಮಾಡು. ಕೈಗೆ ಬರು, ಸಿಕ್ಕು. ಕೈಗೆ ಬರು ಅಂದರೆ ಕೈಗೆ ಸಿಗ್ತಕ್ಕಂಥದ್ದು. ಕೈ ತೊಳೆ, ಕೆಲಸ ಮಾಡಿ ಮುಗಿಸಿ ಅದರ ಸಂಬಂಧವನ್ನು ಕಳೆದುಕೊಳ್ತಕ್ಕಂಥದ್ದು. ಕೈ ನೋಡು, ಶಕ್ತಿ ಪರೀಕ್ಷಿಸು. ಕೈ ಬರಿದಾಗು, ಕೊಡುವುದಕ್ಕೆ ಏನೂ ಇಲ್ಲವಾಗು. ಕೈ ಬಾಯಿ ಶುದ್ಧವಿರು, ಕೆಲಸ ಮಾತು ಎರಡೂ ಒಳ್ಳೆಯದಾಗಿರು. ನೆಕ್ಸ್ಟು ಕೈ ಬಿಸಿ ಮಾಡಿದ್ರೆ ಲಂಚ ಕೊಡು. ಕೈ ಬೆಚ್ಚಗೆ ಮಾಡಿದ್ರೆ ಲಂಚನ ಕೊಡು. ಕೈ ಬಿಸಿ ಮಾಡು, ಬೆಚ್ಚಗೆ ಮಾಡು ಎರಡು ಒಂದೇ ಅರ್ಥ ಬರುತ್ತೆ. ಕೈ ಮಾಡು ಅಂದರೆ ಮೇಲೆ ಬೆಳಿಟ್ ಮೀನ್ಸ್ ಹೊಡಿತಕ್ಕಂಥದ್ದು. ಕೈ ಮಾಡು. ಕೈ ಮೀರು ಅಂದರೆ ಶಕ್ತಿಗೆ ಮೀರು. ಕೈ ಎತ್ತು, ಒಪ್ಪಿಗೆ ಸೂಚಿಸು. ಕೈಯೊಡ್ಡು, ಬೇಡು. ಕೈ ಸಡಿಲ ಬಿಡು, ಔದಾರ್ಯ ತೋರು. ಕೈ ಸುಡು, ಕೆಟ್ಟ ಅನುಭವವಾಗು, ನಷ್ಟವಾಗು. ಕೈ ಹಾಕು, ಪ್ರವೇಶಿಸು. ಕೈ ಹಿಡಿ, ಮದುವೆಯಾಗು, ಮಿತವ್ಯಯ ತೋರು. ಕೊರಳಿಗೆ ಕಟ್ಟು, ಒತ್ತಾಯದಿಂದ ಸ್ವೀಕರಿಸುವಂತೆ ಮಾಡಿ. ಸೊ ಕೊರಳಿಗೆ ಬರು ಅಂದರೆ ಪ್ರಾಣಾಪಾಯ ಒದಗಿಸ್ತಕ್ಕಂಥ. ನಮ್ಮ ಕೊರಳಿಗೆ ಕುತ್ತಿಗೆಗೆ ಬಂತು ಅಂತ ಹೇಳ್ತಾರಲ್ಲ, ಕುತ್ತಿಗೆಗೆ ಬಂತು, ಅದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊಳೆ ಹಾಕು ಅಂದರೆ ಬಹುಕಾಲ ನಿಲ್ಲಿಸಿಕೊಂಡಿರು. ಕ್ಷೌರವಾಗು ಅಂದರೆ ನಷ್ಟವಾಗು. ಖಾರವಾಗಿರು, ಕೋಪ ತುಂಬಿರು. ಗಂಟಲು ಗಾಣ ಅಂದರೆ ಪ್ರಾಣಕ್ಕೆ ಮಾರಕ. ಗಂಟಲು ದೊಡ್ಡದು ಮಾಡಿದ್ರೆ ಗಟ್ಟಿಯಾಗಿ ಕೂಗಿ ಮಾತಾಡು. ಗಂಟು ಕಟ್ಟು, ಹೋರಾಡು, ಸಿದ್ಧನಾಗು. ಗಂಟು ಕರಗಿ ಹೋಗು ಅಂದರೆ ಇದ್ದ ಹಣ ಖರ್ಚಾಗಿ ಹೋಗು.
ಗಂಟು ತಿನ್ನು ಅಂದರೆ ಕೊಟ್ಟ ಹಣ ಕೊಡದೆ ಮೋಸ ಮಾಡು, ಗಂಟು ಬೀಳು ಅಂದರೆ ಸಂಬಂಧ ಉಂಟಾಗು ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದಿಲ್ಲ, ಹೋಗಿದೆ ಇದು. ನೆಕ್ಸ್ಟ್ ಬಂದು ಗಣಪತಿ ಪೂಜೆ ಮಾಡು ಅಂದರೆ ಪ್ರಾರಂಭ. ಇಟ್ ಮೀನ್ಸ್ ಯಾವುದೇ ಒಂದು ಫಂಕ್ಷನ್ ಅಂತ ಹೇಳಿದ್ರೆ ನಾವು ಫಸ್ಟ್ ಮಾಡ್ತಾರಂದರೆ ವಿಘ್ನ ವಿನಾಯಕ ಗಣೇಶನಿಗೆ. ಸೊ ಹಾಗೆ ಗಣಪತಿ ಪೂಜೆ ಮಾಡೋದ್ರೆ ಪ್ರಾರಂಭಿಸು ಅಂತ ಅರ್ಥ ಬರುತ್ತೆ. ನೆಕ್ಸ್ಟು ಗತಿ ಕಾಣಿಸು ಅಂದರೆ ಮುಗಿಸು, ಗಾಯದ ಮೇಲೆ ಬರೆ ಹೇಳಿದರೆ ಕಷ್ಟದ ಮೇಲೆ ಕಷ್ಟ ಕೊಡು, ಗಾಳ ಹಾಕು ಪ್ರಲೋಭನೆ ತೋರು, ಗಾಳಿ ಗುದ್ದಿ ಮೈ ನೋಯಿಸ್ಕೊ, ವ್ಯರ್ಥವಾದ ಕೆಲಸಗಳಲ್ಲಿ ತೊಡಗು, ಗಾಳಿಗೆ ತೂರಿ ಬಿಡು, ನಿರ್ಲಕ್ಷಿಸು, ಗಾಳಿ ಗೋಪುರ ಕಟ್ಟು ಅಂದರೆ ಬರಿಯ ಕಲ್ಪನೆಗಳನ್ನು ಮಾಡ್ತಿರ್ತಕ್ಕಂಥದ್ದು, ಗಾಳಿ ಬೀಸು ಅಂದರೆ ಪ್ರಭಾವ ಬೀರು, ಗಾಳಿ ಸಮಾಚಾರ ಅಂದರೆ ಖಚಿತವಲ್ಲದ ವಾರ್ತೆ, ಗಾಳಿ ಸುದ್ದಿ ಅಂತ ಹೇಳ್ತೀವಲ್ಲ. ಗಾಳಿ ಹಾಕು ಅಂದರೆ ಉತ್ತೇಜಿಸು, ಗುಟುಕು ನೀರು ಕುಡಿಸು ಅಂದರೆ ಪ್ರತೀಕಾರ ಮಾಡು, ತೊಂದರೆ ಕೊಡು ಅಂತ. ಗುಡ್ಡವನ್ನು ಬೆಟ್ಟ ಮಾಡು, ಸಣ್ಣದನ್ನು ದೊಡ್ಡದಾಗಿ ಮಾಡ್ತಕ್ಕಂಥದ್ದು. ಗುಡಾರ ಎತ್ತು ಅಂದರೆ ಹೊರಡು, ಗೋಣು ಚೆಲ್ಲು ಅಂದರೆ ಸಾಯು, ಗೋತ ಹೊಡಿ ಅಂದರೆ ಸಾಯು, ಗೋರಿ ತೋಡು ಅಂದರೆ ಹಾಳು ಮಾಡು, ಹಾಳು ಮಾಡಿಕೊಳ್ತಕ್ಕಂಥದ್ದು. ಚಕ್ರ ಹಾಕು ಅಂದರೆ ತಪ್ಪಿಸ್ಕೊ, ಮೋಸ ಮಾಡು ಅಂತಕ್ಕಂಥದ್ದು. ಚಕಾರವೆತ್ತು ಅಂದರೆ ಆಕ್ಷೇಪಣೆ ಮಾಡು, ಚಟ್ನಿ ಆಗು ಅಂದರೆ ಹರಿದು ಹೋಗು, ಕಷ್ಟಕ್ಕೆ ಸಿಕ್ಕು, ಚಳ್ಳೆ ಹಣ್ಣು ತಿನಿಸು ಅಂದರೆ ಕಷ್ಟ ಕೊಡು, ಮೋಸ ಮಾಡು, ಚಿಟಿಕೆ ಚಪ್ಪರ ಅಂತಂದರೆ ಸಂಕ್ಷೇಪವಾಗಿ ತೀವ್ರಗತಿಯಿಂದ ಅಂತಕ್ಕಂಥದ್ದು. ಚಿಟುಕು ಮುಳ್ಳಾಡಿಸು ಅಂದರೆ ಬಿಡದೆ ಒಂದೇ ಸಮನೆ ತೊಂದರೆ ಪಡಿಸು, ಜನ್ಮಜಾಲಾಡು ಚೆನ್ನಾಗಿ ಬೈಯಿ, ಜುಟ್ಟು ಕೈಗೆ ಸಿಗು ಅಂದರೆ ವಶವಾಗು, ಹಿಡಿತಕ್ಕೆ ಸಿಕ್ಕು, ಜೇಬಿಗೆ ತೂತು ಬೀಳು ಅಂದರೆ ಹಣ ಖರ್ಚಾಗು, ಜೇಬಿಗೆ ಹಾಕಿಕೊಳ್ಳು ಅಂದರೆ ವಶ ಮಾಡಿಕೊಳ್ಳು, ಟೋಪಿ ಹಾಕು ಅಂದರೆ ಮೋಸ ಮಾಡು, ಡಂಗೂರ ಹೊಡಿ ಸಾರು ಘೋಷಿಸು, ಡುಂಕಿ ಹೊಡಿ ಅನ್ನುತ್ತೀಣ ನಾವು, ಡುಂಕಿ ಹೊಡಿ ಅಂತ ಹೇಳ್ತಾರಲ್ಲ ಎಕ್ಸಾಮಲ್ಲಿ. ತಂಪು ಹೊತ್ತಿನಲ್ಲಿ ನೆನೆ ಅಂದರೆ ಬಹಳ ಕೃತಜ್ಞತೆಯನ್ನು ತೋರಿಸ್ತಕ್ಕಂಥದ್ದು. ತಣ್ಣೀರೆರಚು ಅಂದರೆ ಉತ್ಸಾಹ ಭಂಗ ಮಾಡು, ತನ್ನ ಕಾಲ ಮೇಲೆ ತಾನು ನಿಲ್ಲು ಅಂದರೆ ಸ್ವಾವಲಂಬಿಯಾಗು, ತಲೆ ಎತ್ತಿ ತಿರುಗು ಅಂದರೆ ಮರ್ಯಾದೆಯಿಂದ ಬದುಕು, ತಲೆ ಓಡಿದರು ಅಂದರೆ ಏನು ತೋಚದಿರು, ತಲೆ ಕೆರೆ ಅಂದರೆ ಚಿಂತಿಸು, ತಲೆ ಕೊಡು ಅಂದರೆ ಭಾಗವಹಿಸಿಕೊ. ಆ್ಯಂಡ್ ನೆಕ್ಸ್ಟು ತಲೆಗೆ ಕಟ್ಟು ಅಂದರೆ ಹೊತ್ತೆಯಿಂದ ಏರು, ಜವಾಬ್ದಾರಿಯನ್ನು ಹೊರಿಸ್ತಕ್ಕಂಥದ್ದು ಬಲವಂತವಾಗಿ. ಸೊ ತಲೆಗೆ ತರು ಅಂದರೆ ತೊಂದರೆಗೆ ಸಿಕ್ಕಿಸು, ತಲೆಗೆ ಹಚ್ಚಿಕೊ ಅಂದರೆ ಬಹಳವಾಗಿ ಚಿಂತಿಸು, ತಲೆಗೆ ಹತ್ತು ಅಂದರೆ ಅರ್ಥವಾಗು, ತಲೆಗೆ ಹಿಡಿ ಅರ್ಥವಾಗು, ತಲೆ ತಪ್ಪಿಸು ಜಾರಿಕೊಳ್ಳು ಕೈಗೆ ಸಿಗದಿರು, ತಲೆ ತಾಕು ಅಂದರೆ ಕಷ್ಟ ಬರು, ತಲೆ ತಿನ್ನು ಅಂದರೆ ಕಾಡು ಅಂದರೆ ಇಟ್ ಮೀನ್ಸ್ ತೊಂದರೆ ಕಾಡ್ತಕ್ಕಂಥದ್ದು. ನೆಕ್ಸ್ಟು ತಲೆ ತಿರುಗು ಅಂದರೆ ಬುದ್ಧಿ ಬದಲಾಗು, ಅಹಂಕಾರ ಉಂಟಾಗು, ತಲೆ ತೊಳೆದುಕೊ ಅಂದರೆ ಸಂಬಂಧವನ್ನು ಸಂಪೂರ್ಣವಾಗಿ ಕಳ್ಕೊಳ್ತಕ್ಕಂಥದ್ದು. ತಲೆ ದೂಗು ಅಂದರೆ ಮೆಚ್ಚುಗೆ ಸೂಚಿಸು, ತಲೆ ಬುದ್ಧಿಗೆ ಹೋಗು ಅಂದರೆ ತಲೆ ಬಿದ್ದು ಹೋಗು, ತುಂಬ ಶ್ರಮವಾಗು, ಸಾಯು ಅಂತಕ್ಕಂಥದ್ದು. ತಲೆ ಬಿಸಿಯಾಗು ಅಂದರೆ ಕೋಪ, ಕೆಲಸ ಮುಂತಾದವುಗಳಿಂದ ಮೆದುಳಿಗೆ ಹೆಚ್ಚು ಶ್ರಮವನ್ನು ಕೊಡ್ತಕ್ಕಂಥದ್ದು, ಕಾತರಕ್ಕೊಳಗಾಗ್ತಕ್ಕಂಥದ್ದು. ತಲೆ ಬೋಳಿಸು ಅಂದರೆ ನಷ್ಟವಾಗು, ತಲೆ ಭಾರ ಅಂದರೆ ದೊಡ್ಡ ಹೊಣೆಗಾರಿಕೆ, ತಲೆ ಮಾಸಿದವ ಅಂದರೆ ದುರದೃಷ್ಟವಂತ, ಅನನುಭವಿ, ತಲೆಯ ಮೇಲೆ ಕಲ್ಲು ಹಾಕು ಅಂದರೆ ನಾಶ ಮಾಡು, ತೊಂದರೆಯನ್ನು ಉಂಟು ಮಾಡು ಅಂತಕ್ಕಂಥದ್ದು. ತಲೆಯ ಮೇಲೆ ಕೂರಿಸಿಕೊ ಅಂದರೆ ಅತಿ ಮುದ್ದು ಮಾಡು, ತುಂಬ ಸಲಿಗೆಯನ್ನು ಕೊಡು ಅಂತಕ್ಕಂಥ ಅರ್ಥ ಬರುತ್ತೆ. ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡ್ರೆ ಏನು ತೋಚದಂತ ಆಗು ಅಂತಕ್ಕಂಥದ್ದು. ನೆಕ್ಸ್ಟ್ ತಲೆಯ ಮೇಲೆ ಚಪ್ಪಡಿ ಇಡಂದರೆ ನಾಶ ಮಾಡು ಅಥವಾ ತೊಂದರೆ ಉಂಟಾಗು ಅಂತಕ್ಕಂಥದ್ದು. ತಲೆಯ ಮೇಲೆ ಮೆಣಸರಿ ಎಸ್ ವೆರಿ ಇಂಪಾರ್ಟೆಂಟು. ತಲೆ ಮೇಲೆ ಮೆಣಸರಿಯೋದು ಅಂದರೆ ಪೀಡಿಸ್ತಕ್ಕಂಥದ್ದು. ತಲೆ ಮೇಲೆ ಹಾಕು, ಹೊಣೆಯನ್ನು ಹೊರಿಸು, ಜವಾಬ್ದಾರಿಯನ್ನು ಹೊರಿಸು. ನೆಕ್ಸ್ಟು ತಲೆಯ ಮೇಲೆ ಹೊಡೆಯುವ ಹಾಗಿರು ಅಂದರೆ ಮೀರಿಸುವ ಹಾಗಿರು, ಮೇಲಾಗಿರು. ತಲೆಯಲ್ಲೇ ನಡೆ, ಅಹಂಕಾರ ಪಡು, ತಲೆಯಲ್ಲೇ ಮೇರೆ, ಅಹಂಕಾರ ಪಡು, ತಲೆಯಾಡಿಸು, ಸಮ್ಮತಿ ಸೂಚಿಸು, ತಲೆ ಇಲ್ಲ, ಬುದ್ಧಿ ಇಲ್ಲ, ತಲೆ ಉಳಿಸಿಕೊ, ಅಪಾಯದಿಂದ ಪಾರಾಗು, ತಲೆ ಎತ್ತದಂತೆ ಮಾಡು, ಅಪಮಾನ ಮಾಡು, ತಲೆ ಎತ್ತು, ಮೇಲಕ್ಕೆ ಬರು, ತಲೆಯೊಡ್ಡು, ಜವಾಬ್ದಾರಿನ ಹೊರು, ತಲೆ ಹಾಕು, ಮಧ್ಯ ಪ್ರವೇಶಿಸು, ತಲೆ ಹೋಗು, ಅಪಾಯ ಉಂಟಾಗು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು ಅಂತ ಹೇಳಿದಂತೆ ಕೇಳು, ತಾಳ ಮೇಳವಿಲ್ಲ ಇದರದ್ದು ಹೊಂದಾಣಿಕೆ ಇಲ್ಲದೆ ಇರ್ತಕ್ಕಂಥದ್ದು. ತಾಳ ಹಾಕು ಅಂದರೆ ಅನುಸರಿಸು, ತಿಂದು ತೇಗು ಅಂದರೆ ಬರಿದು ಮಾಡು, ತಿಪ್ಪರಲಾಗ ಹಾಕು ಅಂದರೆ ಶಕ್ತಿ ಮೀರಿ ಯತ್ನಿಸು, ತಿಪ್ಪೆ ಸಾರಿಸು ಅಂದರೆ ದೋಷವನ್ನು ಮುಚ್ಚಿಟ್ಟು ಮೇಲು ನೋಟಕ್ಕೆ ಶುದ್ಧವಾಗಿರುವುದಂತೆ ತೋರಿಸ್ತಕ್ಕಂಥದ್ದು. ತಿರುಕನ ಕನಸು ನನಸಾಗದ ಕನಸು ಅಲ್ವಾ, ನನಸಾಗದ ಇಚ್ಛೆ, ಆಸೆ ಅಂತ ಹೇಳ್ಬೋದು. ತಿರುಗಿ ಬೀಳು ಅಂದರೆ ವಿರೋಧಿಸು, ತಿರುಮಂತ್ರ ತಿದ್ದು ಅಂದರೆ ಕಲಿತದ್ದನ್ನು ಹೇಳಿಕೊಟ್ಟವನಿಗೆ ತಿರುಗಿಸಿ ಹೇಳ್ತಕ್ಕಂಥದ್ದು. ತಿಲಾಂಜಲಿ ಬಿಡಿ ಎಸ್ ವೆರಿ ಇಂಪಾರ್ಟೆಂಟು, ಶಾಶ್ವತವಾಗಿ ಋಣವನ್ನು ಕಳೆದುಕೊಳ್ತಕ್ಕಂಥದ್ದು. ತಿಲೋದಕ ಬಿಡು ಅಂದರೆ ಶಾಶ್ವತವಾಗಿ ಸೇಮ್ ಬರುತ್ತೆ. ತುಂಬಿದ ಕೊಡ ಅಂದರೆ ನಿಜವಾದ ಯೋಗ್ಯತೆಯಿಂದ ಇದ್ದು ಜಂಬವಿಲ್ಲದವ. ತುಟಿಪಿಟಿಕೆನ್ನದಿರು ಅಂದರೆ ಸ್ವಲ್ಪವೂ ಮಾತನಾಡದಿರು. ತುಟಿ ಬಿಚ್ಚು ಮಾತಾಡು, ತುದಿಗಾಲ ಮೇಲೆ ನಿಲ್ಲು ಅಂದರೆ ಅವಸರ ಪಡು. ತೇಲುಗಣ್ಣು ಮೇಲುಗಣ್ಣು ಆಗು ಅಂದರೆ ಬಹಳ ಕಷ್ಟವಾಗು. ತೊಡೆ ತಟ್ಟಿ ನಿಲ್ಲು ಅಂದರೆ ಜಗಳಕ್ಕೆ ನಿಲ್ಲು. ತೋಡಿಕೊಳ್ಳು ಅಂದರೆ ಮನಸಾರ ಹೇಳಿಕೊಳ್ಳು. ದಡ ಕಾಣಿಸು ಅಂದರೆ ಪಾರು ಮಾಡು.
ದಾರಿ ಕಾಣು ಉಪಾಯ ಹೊಳೆ, ದಾರಿ ಕಾಯು ನಿರೀಕ್ಷಿಸು, ದಾರಿ ತಪ್ಪು ಕ್ರಮವಲ್ಲದ ರೀತಿಯಲ್ಲಿ ವರ್ತಿಸು, ದಾರಿದೀಪ ಮಾರ್ಗದರ್ಶಿ, ದಾರಿ ಸವೆಸು ವ್ಯರ್ಥವಾಗಿ ತಿರುಗು, ದಿನ ಎಣಿಸು ಸಾವನ್ನ ಎದುರು ನೋಡು, ದ್ರಾವಿಡ ಪ್ರಾಣಮಯ ಸುತ್ತು ಬೆಳೆಸು, ಧೂಳಿಪಟ ಮಾಡು ನಾಶ ಮಾಡು, ನಡುಕಟ್ಟು ಸಿದ್ಧವಾಗು. ಎಸ್, ವೆರಿ ಇಂಪಾರ್ಟೆಂಟು. ನಡು ನೀರಿನಲ್ಲಿ ಕೈ ಬಿಡು ಅಂದರೆ ಅರ್ಧದಲ್ಲೇ ಸಂಚಾರ ನಿಲ್ಲಿಸು ಅಂತ ಹೇಳಿದ್ರೆ ಇಟ್ ಮೀನ್ಸ್ ಅರ್ಧದಲ್ಲೇ ಅವ್ರನ್ನ ಕೈ ಬಿಡ್ತಕ್ಕಂಥದ್ದು ಅಂತಲೂ ಅರ್ಥ ಆಗುತ್ತೆ. ನಡು ಬಗ್ಗಿಸು ಅಂದರೆ ಶ್ರಮ ಪಡು. ನಾಯಿ ಜನ್ಮ ಅಂದರೆ ಹೀನ ಬಾಳು, ನಾಯಿ ಬಾಳು ಹೀನ ಬಾಳು. ನಾಲಿಗೆ ಉದ್ದ ಮಾಡು ಅತಿಯಾಗಿ ಮಾತಾಡು, ನಾಲಿಗೆ ಉಳಿಸಿಕೊ ಮಾತಿನಂತೆ ನಡೆದುಕೋ, ನಾಲಿಗೆ ಚುರುಕು ಮಾಡು ಜೋರಾಗಿ ಮಾತಾಡು. ನೆಕ್ಸ್ಟು ನಾಲಿಗೆ ಬಿಗಿಹಿಡಿದರೆ ಮಿತಿಯಾಗಿ ಮಾತಾಡು, ನಾಲಿಗೆ ಸಡಿಲು ಬಿಡು ಸಿಕ್ಕಾಪಟ್ಟೆ ಮಾತಾಡು, ನಾಲಿಗೆ ಹರಿತವಾಗಿರು ಚುರುಕು ಮಾತನಾಡು, ನಿತ್ಯ ಸುಮಂಗಲಿ ಅಂದರೆ ಸೂಳೆ. ನೆಕ್ಸ್ಟು ನೀರಿಗೆ ಹಾಕು ವ್ಯರ್ಥ ಮಾಡು, ನೀರಿನಲ್ಲಿ ಹೋಮ ಮಾಡು ವ್ಯರ್ಥ ಮಾಡು, ನೀರು ಕುಡಿಸು ವಂಚಿಸು ಸೋಲಿಸು ಬಹಳವಾಗಿ ತೊಂದರೆ ಕೊಡು. ಅಥವಾ ನೀರು ಕುಡಿಸು ಅಂದ್ರೆ ಇನ್ನು ಅರ್ಥ ಬೇರೆ ಬರುತ್ತೆ, ಅಲ್ಲಿ ಕೊಟ್ಟಂಗೆ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ನೀರು ಬೀಳುವ ಕಣ್ಣಿನಲ್ಲಿ ರಕ್ತ ಬೀಳಿದ್ರೆ ಬಹಳ ಯಾತನೆಯಾಗು, ನುಂಗಿ ನೀರು ಕುಡಿ ಅಂದರೆ ನಾಶ ಮಾಡು, ನುಣ್ಣಗೆ ಮಾಡು ಅಂದರೆ ಸಂಪೂರ್ಣವಾಗಿ ಹಾಳು ಮಾಡು, ನೆಗೆದು ಬೀಳು ಸಾಯಿ, ನೆತ್ತಿಗೇರು ಗರ್ವ ತುಂಬು, ನೆರಳು ಕಂಡರೆ ಆಗದಿರು ಅಂದರೆ ಬದ್ಧ ದ್ವೇಷದಿಂದಿರು, ನೆಲದ ಮೇಲೆ ನಡೆಯದಿರು ತುಂಬ ಅಹಂಕಾರ ಪಡು, ನೆಲ ಸಮ ಮಾಡು ನಾಶ ಮಾಡು, ನೊಗಕ್ಕೆ ತಲೆ ಕೊಡು ಭಾರ ವಹಿಸಿಕೊ, ನೊಣ ಹೊಡೆ ಕೆಲಸವಿಲ್ಲದೆ ಸೋಮಾರಿಯಾಗಿ ಕುಳಿದಿರ್ತಕ್ಕಂಥದ್ದು. ಪಂಚಪ್ರಾಣ ಅಂತ ಹೇಳಿದ್ರೆ ಅತಿ ಪ್ರಿಯ ವಸ್ತು ಅಥವಾ ವ್ಯಕ್ತಿ, ಅತಿ ಪ್ರಿಯವಾದ ವಸ್ತು ಅಥವಾ ಅತಿ ಪ್ರಿಯವಾದ ವ್ಯಕ್ತಿ. ಪಂಚಾಂಗ ಓದು ಅಂದರೆ ಒಣ ಹರಟೆ ಹೊಡೆ ಅಂತ ಅರ್ಥ ಬರುತ್ತೆ. ಪಂಚಾಂಗ ಬಿಚ್ಚು ಅಂದರೆ ಒಣ ಹರಟೆಗೆ ಪ್ರಾರಂಭಿಸು, ಪಾಠ ಕಲಿಸು ಬುದ್ಧಿ ಕಲಿಸು, ಪಾತಾಳಕ್ಕಿಳಿದು ಹೋಗು ದುಃಖದಿಂದ ಕುಸಿದು ಹೋಗು, ಪಾಷಾಣ ಹೃದಯ ಅಂದರೆ ಕಠಿಣ ಮನಸ್ಸು, ಪಿಷ್ಟ ಪೇಷಣ ಅಂತ ಹೇಳಿದ್ರೆ ಹೇಳಿದ್ದನ್ನೇ ತಿರುಗಿ ತಿರುಗಿ ಹೇಳ್ತಕ್ಕಂಥದ್ದು, ಪುಕ್ಕ ಕತ್ತರಿಸು ಅಂದರೆ ಗರ್ವ ಇಳಿಸು ಹತೋಟಿಯಲ್ಲಿ ಇಡು ಅಂತಕ್ಕಂಥದ್ದು, ಪುಸ್ತಕದ ಬದನೆಕಾಯಿ ಅಂತ ಹೇಳಿದ್ರೆ ಪುಸ್ತಕದ ಎಳೆದು ಮಾತ್ರ ಅನುಭವಕ್ಕೆ ಬಾರದ್ದು, ಪ್ರಪಂಚ ಕಾಣದವ ಅಂದರೆ ಅನುಭವವಿಲ್ಲದವ, ಪ್ರಾಣ ಹಿಂಡು ಬಹಳವಾಗಿ ಪೀಡಿಸು ಪ್ರಾಣ ಹೋಗು ಬಹಳ ಕಷ್ಟ ಹೋಗು, ಬಡ ಪಟ್ಟಿಗೆ ಸುಲಭವಾಗಿ ಬಣ್ಣ ಕಟ್ಟು ಕಳೆ ಇರಿಸು ಇಲ್ಲದನ್ನು ಸೇರಿಸು. ಸೊ ಬಣ್ಣ ಕಟ್ಟಿ ಹೇಳು ಉತ್ಪ್ರೇಕ್ಷಿಸಿ ಹೇಳು, ಬಣ್ಣದ ಚಿಟ್ಟೆ ಸೊಗಸುಗಾತಿ, ಬಣ್ಣ ಬದಲಾಯಿಸು ಅಂದರೆ ಸ್ವಭಾವ ಅಥವಾ ಧೋರಣೆಯನ್ನು ಬದಲಾಯಿಸು, ಒಂದೊಂದು ಸಲ ಒಂದೊಂದು ತೆರನಾಗಿ ಇರ್ತಕ್ಕಂಥದ್ದು. ಬಣ್ಣ ಬಯಲಿಗೆ ಬರುವಂತಂದರೆ ಒಳಗುಟ್ಟು ಗೊತ್ತಾಗು ರಹಸ್ಯ ಬಯಲಾಗುವಂತಕ್ಕಂಥದ್ದು. ನೆಕ್ಸ್ಟ್ ಬದ್ಧ ಕಂಕಣನಾಗು ಅಂದರೆ ಸಂಕಲ್ಪ ಮಾಡಿದವನಾಗು, ಬಲವಂತ ಮಾಗಸ್ನಾನ ಅಂದರೆ ಒತ್ತಾಯದ ಕೆಲಸ, ಬಲಿಯಾಗು ನಾಶಕ್ಕೆ ಗುರಿಯಾಗು, ಬಲೆಗೆ ಬೀಳು ವಶಕ್ಕೆ ಸಿಕ್ಕು, ಬಳೆ ತೋಡಿಸು ಬಂಧಿಸು, ಬಳೆ ತೊಡು ಹೇಡಿಯಾಗು, ಬಾದರಾಯಣ ಸಂಬಂಧ. ಸೊ ನೋಡಿದ್ವಿ ಅಲ್ಲಿ ಆಲ್ರೆಡಿ. ಓಬಿರಾಯನ ಸಂಬಂಧ ಅಂದರೆ ಪ್ರಾಚೀನವಾದದ್ದು, ಬಾದರಾಯಣ ಸಂಬಂಧ ಅಂದರೆ ಸುತ್ತು ಬಳಸಿದ ಸಂಬಂಧ, ವೆರಿ ಇಂಪಾರ್ಟೆಂಟು. ಸೊ ಓಬಿರಾಯನ ಸಂಬಂಧ ಅಂದರೆ ಪ್ರಾಚೀನವಾದ ಹಳೆ ಪ್ರಾಚೀನವಾದ ಸಂಬಂಧ, ಅದೇ ರೀತಿ ಬಾದರಾಯಣ ಸಂಬಂಧ ಅಂದರೆ ಸುತ್ತು ಬಳಸಿದ ಸಂಬಂಧ. ಓಕೆ, ನೆಕ್ಸ್ಟು ಬಾಯಿ ಕಟ್ಟು ಮಾತನಾಡದಿರು, ದಾಕ್ಷಿಣ್ಯಕ್ಕೆ ಸಿಕ್ಕು ದಾಕ್ಷಿಣ್ಯಕ್ಕೆ ಸಿಕ್ಕಿಸು, ಬಾಯಿ ತುಂಬ ಬಹಳ ಮಾತುಗಳಲ್ಲಿ ಆತ್ಮೀಯವಾಗಿ ಹೇಳ್ತಾರೆ ಬಾಯಿ ತುಂಬ ಮಾತಾಡ್ಸಿದ್ರು ಅಂತ. ಸೊ ಬಾಯಿ ಬಿಟ್ಟುಕೊಂಡು ಕುಳಿತಿರೋದ್ರೆ ಪ್ರತಿಫಲವನ್ನು ತುಂಬ ನಿರೀಕ್ಷಿಸ್ತಿರ್ತಕ್ಕಂಥದ್ದು. ಬಾಯಿ ಬಿಡು ಆಸೆ ಪಡು, ಬಾಯಿ ಬಿದ್ದು ಹೋಗು ಮಾತನಾಡದ ಪರಿಸ್ಥಿತಿ ಆಗು, ಬಾಯಿ ಹರಿಬಿಡು ಹಿಂದು ಮುಂದೆ ನೋಡದೆ ಮಾತಾಡು, ಬಾಲ ಕತ್ತರಿಸು ಅಂದರೆ ಸೊಕ್ಕು ಮುರಿ ಅಂತಕ್ಕಂಥದ್ದು ಬರುತ್ತೆ. ಬಾಲ ಬಡಿ ಅಂದರೆ ಅನುಸರಿಸು, ಇಟ್ ಮೀನ್ಸ್ ನಾಯಿ ಬಾಲ ಬಡಿತಕ್ಕಂಥದ್ದು, ಯಾರೋ ಒಂದು ಓನರ್ ಹಿಂದೆಗಡೆ ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ತದಲ್ಲ, ಸೊ ಆ ರೀತಿ ಅಂತ ಅನ್ಕೋಬಹುದು. ನೆಕ್ಸ್ಟು ಬಾಲ ಬಿಚ್ಚು ಅಂದರೆ ತುಂಟಾಟಕ್ಕೆ ತೊಡಗು ಕೀಟಲೆ ಮಾಡು, ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆ ಅಂದರೆ ಸುಖವಾಗಿ ಬೆಳೆ, ಬಿಸಿ ನೆತ್ತರು ಅಂದರೆ ಯೌವನ, ಬಿಸಿ ಬಿಸಿ ಸುದ್ದಿ ಆಗ ತಾನೇ ಪ್ರಕಟವಾದ ಸುದ್ದಿ, ಬೀದಿ ಮಾತಾಗು ಎಲ್ಲರಿಗೂ ತಿಳಿ, ಬೀದಿ ರಂಪವಾಗು ಎಲ್ಲರಿಗೂ ತಿಳಿ. ಸೊ ಬುಟ್ಟಿಗೆ ಹಾಕಿಕೊಳ್ಳು ಅಂದರೆ ಅಧೀನತೆಗೆ ತರೋ ಆಕರ್ಷಿಸು ವಶಪಡಿಸಿಕೊಳ್ಳು. ನೆಕ್ಸ್ಟ್ ಬುರುಡೆ ಹೊಡೆ ಅಂದರೆ ಸುಳ್ಳು ಸುಳ್ಳು ಹೇಳು, ಬೆಂಕಿ ಕಾರು ಅಸೂಯೆಯಿಂದಿರು, ಬೆಟ್ಟು ಮಡಿಸು ಲೆಕ್ಕ ಹಾಕು, ಬೆಣ್ಣೆ ಹಚ್ಚು ಅಂದರೆ ನಯಗಾರಿಕೆಯ ಮಾತಾಡು. ನೆಕ್ಸ್ಟ್ ಬೆನ್ನಿನಲ್ಲಿ ಇರಿ ಅಂದರೆ ನಂಬಿಸಿ ಮೋಸ ಮಾಡುವಂತಕ್ಕಂಥದ್ದು, ಬೆನ್ನನ್ನು ಇರಿ ಹೇಳ್ತಾರಲ್ವ, ಬೆನ್ನು ಕಾಯಿ ಅಂದರೆ ಸಂರಕ್ಷಿಸು, ಬೆನ್ನು ತಟ್ಟು ಅಂದರೆ ಪ್ರೋತ್ಸಾಹಿಸು, ಬೆನ್ನು ತೋರಿಸು ಅಂದರೆ ವಿಮುಖನಾಗು, ಬೆನ್ನು ಹತ್ತು ಅಂದರೆ ಹಿಂಬಾಲಿಸು, ಬೇರೂರು ಸ್ಥಾಪನೆಗಳು, ಬೇಳೆ ಬೇಯಿ ಮಾತು ನಡೆ ಪ್ರಭಾವ ಫಲಿಸು, ಬೇಳೆ ಬೇಯೋದಿಲ್ಲ ಬೇಳೆ ಬೇಯಿತು ಅಂತ ಹೇಳ್ತಾರಲ್ವ, ಸೊ ಮಾತು ನಡೀತದೆ ಮಾತು ನಡೆಯಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ. ಬೊಂಬಡಿ ಬಜಾಯಿಸು ಅಂದರೆ ಗೋಳಿಡು, ಭೂಮಿಗೆ ಭಾರ ಅಂದರೆ ನಿಷ್ಪ್ರಯೋಜಕ. ನೆಕ್ಸ್ಟು ಮಂಕು ಬೂದಿಯ ರಚ್ಚು ಅಂದರೆ ಮರಳು ಮಾಡು. ಸೊ ಇದಕ್ಕೆ ಅರ್ಥ ಹೋಗಿದೆ, ಭೂಮಿ ತೂಕದ ಮನುಷ್ಯ ಅಂದರೆ ಸಹನೆಯಿಂದ ಇರುವಂತಕ್ಕಂಥದ್ದು ಅರ್ಥ ಬರುತ್ತೆ. ಮಂಕು ಬೂದಿಯ ರಚ್ಚು ಅಂದರೆ ಮರಳು ಮಾಡು, ಮಂಗ ಮಾಯ ಇದ್ದಕ್ಕಿದ್ದಂತೆ ಮಾಯವಾಗುವಿಕೆ, ಮಂಗ ಮಾಯ ಆಯಿತು. ನೆಕ್ಸ್ಟ್ ಮಂಗಳ ಹಾಡು ಅಂದರೆ ಮುಕ್ತಾಯ ಹಾಡು, ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು, ಮಕ್ಕಳಾಟಿಕೆ ತೀವ್ರವಾದದನ್ನು ಕೂಡ ಲಘುವಾಗಿ ತೆಗೆದುಕೊಳ್ತಕ್ಕಂಥದ್ದು,
ಮಣ್ಣು ಪಾಲಾಗು ಹಾಳಾಗು, ಮಣ್ಣು ಮುಕ್ಕು ನಾಶವಾಗು ಸಾಯಿ ಸೋಲು, ಮಣ್ಣು ಹೊರು ಅಂದರೆ ಶ್ರಮಪಡು ಅನುಭವ ಪಡೆ, ಮದ್ದು ಅರೆ ಅಂದರೆ ಪ್ರತೀಕಾರ ಮಾಡು, ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಸಮಸ್ಯೆ ಬಿಡಿಸು ಅಂತಲೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದ್ರೆ ಆಸೆ ಅನಿಸಿಕೆಗಳನ್ನು ಮನಸ್ಸಿನಲ್ಲೇ ಇಟ್ಕೊಳ್ತಕ್ಕಂಥದ್ದು. ಮನೆ ತೊಳೆದು ಹೋಗು ಅಂದರೆ ಎಲ್ಲ ಹಾಳಾಗು, ಮನೆ ಬೆಳಕು ಮಾಡಿದ್ರೆ ಉದ್ಧಾರ ಮಾಡು, ಮಲತಾಯಿ ಕಣ್ಣಿಂದ ನೋಡಿದ್ರೆ ಪಕ್ಷಪಾತನ ತೋರಿಸ್ತಕ್ಕಂಥದ್ದು. ಮಾತು ಬಿದ್ದು ಹೋಗು ಅಂದರೆ ಮಾತಿಗೆ ಬೆಲೆ ಇಲ್ಲದಾಗು, ಮೀನ ಮೇಷ ಎಣಿಸು ಅಂದರೆ ಹಿಂದೆ ಮುಂದೆ ನೋಡು, ಮುಂಗೈ ಅರಗಿಳಿ ಅಂದರೆ ಪ್ರೀತಿ ಪಾತ್ರ, ಮುಖ ಊರಗಲ ಮಾಡು ಸಂತೋಷದಿಂದ ಹಿಗ್ಗು, ಮುಖ ಕಪ್ಪಾಗು ಅಪಮಾನದಿಂದ ಕಳೆಗೊಂದು, ಮುಖಕ್ಕೆ ಮಸಿ ಹಚ್ಚು ಕಳಂಕ ತರು, ಮುಖ ಕೊಟ್ಟು ಮಾತಾಡು ಸಂಕೋಚವಿಲ್ಲದೆ ಮಾತಾಡು, ಮುಖ ಚಿಕ್ಕದು ಮಾಡು ಪೆಚ್ಚಾಗು, ಪೇಚೆ ಮೊರೆ ಅಂತ ಹೇಳ್ತೀವಲ್ಲ, ಮುಖದ ನೀರಿಳಿಸು ಚೆನ್ನಾಗಿ ಬೈ ಅಂತಕ್ಕಂಥದ್ದು. ಮುಖ ಮುರಿ ತಿರಸ್ಕಾರ ತೋರಿಸು, ಮುಗಿಲು ಮುಟ್ಟು ಪರಾಕಾಷ್ಠಕ್ಕೇರು, ಮೂಗಿಗೆ ಕವಡೆ ಕಟ್ಟಿಕೊಂಡು ದುಡಿ ವಿರಾಮವಿಲ್ಲದೆ ಕೆಲಸ ಮಾಡು, ಮೂಗಿಗೆ ತುಪ್ಪ ಹಚ್ಚು ಆಸೆ ತೋರಿಸು, ಮೂಗಿಗೆ ಸುಣ್ಣ ಹಚ್ಚು ಅವಮಾನ ಮಾಡು. ಸೊ ನೋಡಿ, ತುಪ್ಪ ಅಂದರೆ ಹಾಸ್ಯ, ಸುಣ್ಣ ಅಂದರೆ ಅವಮಾನ. ಮೂಗಿಗೆ ನೇರಕ್ಕೆ ಮಾತಾಡು, ತನ್ನದೇ ಸರಿಯನ್ನು ಬೇರೆಯವರ ಅಭಿಪ್ರಾಯ ಗಮನಿಸದೆ ಸೇಮ್ ನಾವೇನ ನಮ್ಮ ಒಂದು ಮೂಗಿಗೆ ಇಟ್ ಮೀನ್ಸ್ ನಮ್ಮ ಒಂದು ನೇರಕ್ಕೆ ತಕ್ಕಂತೆ ನಾವು ಮಾತಾಡ್ತಕ್ಕಂಥದ್ದು. ಮೂಗಿನ ಮೇಲೆ ಬೆರಳಿಡು ಅಂದರೆ ಆಶ್ಚರ್ಯಪಡು, 3 ಕಾಸಿನವ ಅಂದರೆ ಮರ್ಯಾದೆ ಇಲ್ಲದವ, ಮೆಲುಕು ಹಾಕು ಮತ್ತೆ ಮತ್ತೆ ಚಿಂತಿಸು, ಕೈ ಚಳಿ ಬಿಡು ಸಂಕೋಚ ಬಿಡು, ಮೈ ಬಗ್ಗಿಸು ಶ್ರಮಪಡು, ಮೈಯೆಲ್ಲ ಕಣ್ಣಾಗು ಬಹಳ ಎಚ್ಚರಿಕೆಯಿಂದಿರು, ಮೈಯೆಲ್ಲ ಕಿವಿಯಾಗು ಕೇಳುವುದರಲ್ಲಿ ಬಹಳ ಆಸಕ್ತಿ ತೋರು. ನೆಕ್ಸ್ಟು ಮೊಳೆ ಹೊಡೆದುಕೊಂಡಿರು ಅಂತ ಹೇಳಿದರೆ ಶಾಶ್ವತವಾಗಿರು. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನು ಮೂಲದ ಕೊಂಬು ಅಂತ ಅದಂತ ಹೇಳಿದ್ರೆ ಶುದ್ಧ ಸುಳ್ಳು ಇಲ್ಲದ ಕತೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಆಲ್ಮೋಸ್ಟ್ ಎಲ್ಲೂ ನಾವು ನೋಡೋದಿಲ್ಲ. ಮೊಳೆ ಹೊಡೆದುಕೊಂಡ್ರೆ ಶಾಶ್ವತವಾಗಿರು. ಯಾದವಿ ಕಲಹ ಅಂದರೆ ತಮ್ಮಲ್ಲೇ ಹೊಡೆದಾಡಿಕೊಂಡು ಸಾಯುವುದು. ರಕ್ತ ಹೀರು ಶೋಷಿಸು. ರಾಮಬಣ ಅಂದರೆ ವಿಫಲವಾಗದ್ದು. ರಾಮಬಣ ವಿಫಲವಾಗದ್ದು, ಸೊ ಸಫಲವಾಗ್ತಕ್ಕಂಥದ್ದು ರಾಮಬಣ, ಅರ್ಥ ಮಾಡ್ಕೊಳ್ಳಿ. ರೆಕ್ಕೆ ಪುಕ್ಕ ಕಳೆದುಕೊಳ್ಳು ಅಂದರೆ ಶಕ್ತಿಯನ್ನು ಕಳೆದುಕೊಳ್ಳು. ರೈಲು ಬಿಡು ಅಂದರೆ ಸುಳ್ಳು ಹೇಳು. ಲಂಗೋಟಿ ಸ್ನೇಹಿತ ಅಂದರೆ ಬಾಲ್ಯ ಸ್ನೇಹಿತ. ಶಂಖವಾದ್ಯ ಅಂದರೆ ಬಾಯಿ ಬಡಿದುಕೊಳ್ಳುವುದು. ಶಾಲು ಜೋಡಿ ಅಂದರೆ ಅವಮಾನ, ವೆರಿ ಇಂಪಾರ್ಟೆಂಟು. ಶಾಲು ಹೊದಿಸು ಮರ್ಯಾದೆ ಮಾಡು. ಶಿಸ್ತುಗಾರ ಪುಟ್ಟಸ್ವಾಮಿ ಅಲಂಕಾರಕ್ಕೆ ಹೆಚ್ಚು ಗಮನ ಕೊಡುವವನು. ಸತ್ತು ಸುಣ್ಣವಾಗು ಬಹಳ ದಣಿದು ಹೋಗು. ಸವಾರಿ ಮಾಡು ಅಂದರೆ ಹೆಸಮನಿಕೆ ನಡೆಸು. ಸಿಂಹ ಪಾಲು ದೊಡ್ಡ ಭಾಗ, ವೆರಿ ಇಂಪಾರ್ಟೆಂಟು. ಸಿಂಹ ಸ್ವಪ್ನ ಅಂದರೆ ಭಯಗೊಳಿಸುವ ನೆನಪು. ಸಿಗಿದು ತೋರಣ ಕಟ್ಟು ಉಗ್ರವಾಗಿ ಶಿಕ್ಷಿಸು. ಸುಗ್ರೀವಾಜ್ಞೆ ಪಾಲಿಸಲೇಬೇಕಾದ ಕಟ್ಟಾಜ್ಞೆ. ಸೆರಗಿನಲ್ಲಿ ಗಂಟು ಹಾಕಿಕೊಂಡ್ರೆ ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇದು ಕೇಳಿದರೆ ತುಂಬ ಸಲ. ಸೆರೆಗೊಡ್ಡಿ ಬೇಡಿ ದೈನ್ಯತೆಯಿಂದ ಕೇಳ್ತಕ್ಕಂಥದ್ದು. ಸೊಪ್ಪು ಹಾಕು ಲಕ್ಷ್ಯ ಕೊಡು ಬೆಲೆ ಕೊಡು ಅಂತಕ್ಕಂಥದ್ದು. ನೆಕ್ಸ್ಟು ಸ್ವಂತ ಕಾಲ ಮೇಲೆ ನಿಲ್ಲು ಅಂದರೆ ಸ್ವಾವಲಂಬಿಯಾಗು. ಹಣ್ಣಾಗು ಅನುಭವ ಪಡೆ ಕಷ್ಟಪಡು. 16ನೇ ಸತ್ಯ ಅಂದರೆ ಸಂಪೂರ್ಣ ಸತ್ಯ ಪೂರ್ತಿ ನಿಜ ಅಂತಕ್ಕಂಥದ್ದು. ಹದ್ದಿನ ಕಣ್ಣು ತೀಕ್ಷ್ಣ ದೃಷ್ಟಿ. ಹನುಮಂತನ ಬಾಲ ಕೊನೆಯಿಲ್ಲದ್ದು. ಹಲ್ಲಿಗೆ ಇಳಿ ರುಚಿ ಹತ್ತು ಅಂತಕ್ಕಂಥದ್ದು. ಹಲ್ಲಿಗೆ ಇಟ್ ಮೀನ್ಸ್ ಹಲ್ಲಿಗೆ ಇಳಿರ್ತಕ್ಕಂಥದ್ದು. ಹಲ್ಲು ಬಿಡು ಅಂದರೆ ಮುಗುಳ್ನಗು. ಹಲ್ಲು ಹಿಡಿದು ಮಾತಾಡು ಅಂದರೆ ಎಚ್ಚರಿಕೆಯಿಂದ ಮಾತಾಡು. ಹಳೆಯ ಹುಲಿ ಅಂದರೆ ಕದಿಮ ಕುಳ, ತುಂಬ ಅನುಭವಿ. ಹಳ್ಳಕ್ಕೆ ಬೀಳು ಮೋಸ ಹೋಗು. ಹಾಲಿಗಾದರೂ ಹಾಕು ನೀರಿಗಾದರೂ ಹಾಕು ಅಂದರೆ ಉದ್ಧಾರವಾದರೂ ಮಾಡು ಹಾಳಾದರೂ ಮಾಡು. ಹಾಲು ತುಪ್ಪದಲ್ಲಿ ಕೈ ತೊಳೆದರೆ ಸಮೃದ್ಧ ಜೀವನ ನಡೆಸು. ಹಾಸಿಗೆ ಹಿಡಿ ಅಂದರೆ ಕಾಯಿಲೆಯಿಂದ ಮಲಗು ಅಂತಕ್ಕಂಥದ್ದು. ಹಾಳು ಸುರಿ ಅಂದರೆ ಕೆಟ್ಟು ಹೋದಂತೆ ಕಾಣು. ಹಾಳು ಸುರಿ ಕೆಟ್ಟು ಹೋದಂತೆ ಕಾಣು. ಹಿಂದಲೆ ಇಟ್ಟು ಹೊಡೆ ಅಂದರೆ ಹಿಂಜರಿ ಅಂತಕ್ಕಂಥ ಅರ್ಥ ಬರುತ್ತೆ. ನೆಕ್ಸ್ಟ್ ಬಂದು ಹಿತ್ತಾಳೆ ಕಿವಿ ಅಂದರೆ ಚಾಡಿ ಮಾತು ಕೇಳುವ ಸ್ವಭಾವ, ತುಂಬ ಕೇಳಿದ್ದಾರೆ. ಹುಡುಗಾಟಿಕೆ ಅಂದರೆ ಅವಿವೇಕದಿಂದ ಕೆಲಸ ಮಾಡುವಿಕೆ ಬೇಜವಾಬ್ದಾರಿತನ. ಹುಬ್ಬುಗಂಟಿಕ್ಕು ಅಂದರೆ ಅಸಮಾಧಾನ ಸೂಚಿಸು. ಹುಳಿ ಹಿಂಡು ಕೆಲಸ ಹಾಳು ಮಾಡು. ಹೆಗಲೊಡ್ಡು ಸ್ವಪ್ರೇರಣೆಯಿಂದ ಸ್ವೀಕರಿಸು ಜವಾಬ್ದಾರಿನ ಹೊರು. ಹೇಳಿದ ಹಾಗೆ ಕುಣಿ. ವಶವರ್ತಿಯಾಗಿ ನಡೆ. ಹೊಟ್ಟೆ ಕಟ್ಟು ಮಿತವ್ಯಯ ಮಾಡು. ಹೊಟ್ಟೆಕಾಯಿ ಹಸಿವೆಯಾಗು. ಹೊಟ್ಟೆಗೆ ಹಾಕಿಕೋ ಕ್ಷಮಿಸು. ಹೊಟ್ಟೆ ತಣ್ಣಗಾಗು ತೃಪ್ತಿಯಾಗು. ಹೊಟ್ಟೆ ತಣ್ಣಗಿರಲಿ ಸುಖ ಸಿಕ್ಕಲಿ. ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕಿಕೋ ತಿನ್ನಲು ಏನೂ ಇಲ್ಲದಿರ್ತಕ್ಕಂಥದ್ದು. ಹೊಟ್ಟೆ ಮೇಲೆ ಕಲ್ಲು ಹಾಕೊಂಡ್ರೆ ಬದುಕಿಗೆ ವಿಘ್ನ ತರ್ತಕ್ಕಂಥದ್ದು. ಹೊಟ್ಟೆ ಮೇಲೆ ಹೊಡೆನೇ ಜೀವನ ಮಾರ್ಗವನ್ನು ಕೆಡಿಸ್ತಕ್ಕಂಥದ್ದು. ಹೊಟ್ಟೆ ಹೊಡಿ ಸಹಿಸು. ಹೊಟ್ಟೆ ಹೊರೆ ಜೀವನವನ್ನು ಸಾಗಿಸು. ಹೊಟ್ಟೆ ಹೊರೆ. ಅನ್ನಕ್ಕೆ ಕಲ್ಲು ಹಾಕು ಅಂತ ಹೇಳಿದ್ರೆ ಜೀವನ ಮಾರ್ಗ ಕೆಡಿಸು. ರಾಮಬಣ ಅಂದರೆ ವಿಫಲವಾಗದ್ದು. ಜನ್ಮ ಜಾಲಾಡು ಅಂದರೆ ಚೆನ್ನಾಗಿ ಬೈಯು. ಗಾಳಿ ಸುದ್ದಿ ಅಂದರೆ ಖಚಿತವಲ್ಲದ ವಾರ್ತೆ. ಟೋಪಿ ಹಾಕು ಅಂದರೆ ಮೋಸ ಮಾಡು. ಹಿತ್ತಾಳೆ ಕಿವಿ ಚಾಡಿ ಮಾತು ಕೇಳು. ಒಣಜಂಬ ವ್ಯರ್ಥ ಅಹಂಕಾರ. ಕಪಿಮುಷ್ಟಿ ಬಿಗಿ ಹಿಡಿತ. ಡೊಂಕಿ ಹೊಡಿ ಅನುತ್ತೀರ್ಣನಾಗು. ಡುಮ್ಕಿ ಹೊಡಿ ಅನುತ್ತೀರ್ಣನಾಗು. ತಲೆದೂಗು ಮೆಚ್ಚುಗೆ ಸೂಚಿಸು. ದಾರಿದೀಪ ಮಾರ್ಗದರ್ಶಿ. ಮಲತಾಯಿ ಧೋರಣೆ ಪಕ್ಷಪಾತ ಬುದ್ಧಿ. ಮೂಗು ತೂರಿಸು ಮಧ್ಯ ಪ್ರವೇಶಿಸು. ರೈಲು ಬಿಡು ಸುಳ್ಳು ಹೇಳು. ಸಿಂಹ ಸ್ವಪ್ನ ಭಯಗೊಳಿಸುವ ನೆನಪು. ಹುಡುಗಾಟಿಕೆ ಬೇಜವಾಬ್ದಾರಿ. ಹೊಟ್ಟೆಗೆ ಹಾಕಿಕೋ ಕ್ಷಮಿಸು. ಹೊಟ್ಟೆ ತಣ್ಣಗಾಗಿರು ಅಂತ ಹೇಳಿದ್ರೆ ಸುಖ ಸಿಗು ಅಂತ ಅರ್ಥ ಬರುತ್ತೆ. ಸೊ ಇಷ್ಟು ಬಂದು
ಇದೆಲ್ಲ ನುಡಿಗಟ್ಟಿನ ಒಂದು ಅರ್ಥ. ಸೊ ಇಟ್ ಮೀನ್ಸ್ ಆ ಟು ಆ ತನಕನೂ ಏನಿದೆಯೋ ಅಷ್ಟು ನಾನು ಕೊಟ್ಟಿದ್ದೀನಿ. ಸೊ ಇದರಲ್ಲೇ ಬಿಟ್ಟು ಯಾವುದೂ ಅವ್ರು ಕ್ವಶನ್ಸ್ಗಳನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಷ್ಟು ನೀವು ನೋಡ್ಕೊಳ್ತಾ ಹೋಗಿ.